श्रीगुरुभ्यो नमः। हरि ओम। स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। ಭಗವಂತನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳು, ಕರ್ಮ ಸಿದ್ಧಾಂತದ ಕುರಿತಾಗಿ ಈಗಾಗಲೇ 4 ಪ್ರವಚನಗಳನ್ನು ನಾವು ಗಮನಿಸಿದ್ವಿ. ಇವತ್ತು ಕರ್ಮ ಸಿದ್ಧಾಂತ ಹೇಗೆ ನಮಗೆ ಮುಕ್ತಿಯನ್ನು ಕೊಡುತ್ತೆ, ಕರ್ಮ ಸಿದ್ಧಾಂತವನ್ನು ಅರಿತುಕೊಂಡ ಮೇಲೆ ಕರ್ಮಯೋಗವನ್ನು ಆಚರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮಗೆ ಒಂದು ಉದಾಹರಣೆಯನ್ನು ನಾವು ಗಮನಿಸೋದಾದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕರ್ಮಯೋಗಿ ಹೇಗಿರ್ತಾರೆ ಅಂದರೆ ಭಗವಾನ್ ಬುದ್ಧನಂತೆ, ಶಂಕರಾಚಾರ್ಯರಂತೆ ಇರ್ತಾರೆ. ಇವರು ಮಹಾಕರ್ಮಯೋಗಿಗಳು ಅಂತ ಹೇಳ್ತಾರೆ. ನಮಗೆ ನೋಡೋದಕ್ಕೆ ಬುದ್ಧ ಏನ್ ಮಾಡಿದ್ರು, ಒಂದಷ್ಟು ಉಪದೇಶ ಮಾಡಿದ್ರು, ಓಡಾಡ್ತಾರೆ. ಕರ್ಮ ಅಂದ್ರೆ ತುಂಬಾ ಕೆಲಸ ಮಾಡಿದವರು ಅನ್ನುವಂಥ ಭಾವನೆ ಬಂದ್ಬಿಡುತ್ತೆ. ಹಾಗೆ ನಾವು ನಿಜವಾದ ಅರ್ಥದಲ್ಲಿ ಕರ್ಮಯೋಗವನ್ನ ಅರ್ಥ ಮಾಡಬೇಕಾದ್ರೆ ಕರ್ಮ ಥಿಯರಿ, ಕರ್ಮ ಸಿದ್ಧಾಂತ ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಈಗ ನಾವು ಒಂದ್ಸರಿ ಕರ್ಮ ಸಿದ್ಧಾಂತವನ್ನ ಸಿಂಹಾವಲೋಕನ ಮಾಡೋದಂದ್ರೆ, ಮೊದಲನೇದಾಗಿ ನಮ್ಮನ್ನ ಕರ್ಮಭೂಮಿಗೆ ತಗೊಂಡು ಬಂದಿದ್ದು ಯಾವುದು ಅಂದ್ರೆ ನಾವು ಮಾಡಿದಂತ ಕರ್ಮ. ಹಾಗೆ ಈ ಲೋಕದಿಂದ ನಮ್ಮನ್ನ ಮತ್ಯಾವ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು, ಮುಂದಿನ ಗತಿ ಏನು ಅನ್ನೋದು ನಿರ್ಧಾರ ಮಾಡೋದು ನಮ್ಮದೇ ಕರ್ಮ. ಮುಂದಿನ ಗತಿಯನ್ನು ನಿರ್ಧಾರ ಮಾಡೋದು ಕರ್ಮ, ಮತ್ತೆ ಪುನರ್ಜನ್ಮಕ್ಕೆ ಕಾರಣವಾಗೋದು ಕರ್ಮ. ಈಗ ನಾವು ಈ ಜಗತ್ತಲ್ಲಿದ್ದೀವಿ, ಪ್ರಾರಬ್ಧಾನುಸಾರವಾಗಿ ನಮ್ಮ ಜೀವನ ನಡೀತಾ ಇದೆ. ಹೀಗಿರುವಾಗ ಮನುಷ್ಯನ ಪ್ರಯತ್ನ ಅಂತ ಏನೋ ಇದೆಯಲ್ಲ, ಪುರುಷಾರ್ಥ, ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ವಸಿಷ್ಠರು ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಹೇಳ್ತಾರೆ, ಎಲ್ಲವೂ ವಿಧಿಗೆ ಅನುಸಾರವಾಗಿ ನಡೀತಾ ಇದ್ರೆ ಇನ್ನು ನಮ್ಮ ಕೈಯಲ್ಲಿ ಏನಿದೆ ಹಾಗಾದ್ರೆ ಅಂತ ಶ್ರೀರಾಮ ಕೇಳಿದಾಗ, ಆಗ ವಸಿಷ್ಠರು ಹೇಳ್ತಾರೆ, ಮನುಷ್ಯನ ಕೈಯಲ್ಲಿ ಕರ್ಮ ಇದೆ, ಕರ್ಮ ಮಾಡೋದಕ್ಕೆ ಅವನಿಗೆ ಅಧಿಕಾರ ಇದೆ. ಹಾಗಾಗಿ ಮನುಷ್ಯ ಜನ್ಮ ಶ್ರೇಷ್ಠ. ಬೇರೆ ಇತರ ಜೀವಿಗಳಿಗೆ ಕರ್ಮ ಮಾಡೋದಕ್ಕೆ ಅಧಿಕಾರ ಇಲ್ಲ. ಕರ್ಮಾನುಬಂಧಿ ಮನುಷ್ಯ ಲೋಕೆ ಅಂತ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಒಂದು ಕಡೆ ತಿಳಿಸಿದೆ. ಮತ್ತೊಂದು ಮಾತನ್ನ ಹೇಳ್ತಾರೆ ವಿವೇಕಾನಂದರು, ದೇವತೆಗಳು ಕೂಡ ಮುಕ್ತಿಯನ್ನ ಪಡಿಬೇಕಾದ್ರೆ ಅವರು ಮನುಷ್ಯ ಶರೀರವನ್ನು ಧಾರಣೆ ಮಾಡಿಕೊಂಡು ಬಂದು ಈ ಕರ್ಮಭೂಮಿಯಲ್ಲಿ ಕರ್ಮವನ್ನು ಆಚರಿಸಿ ಮುಕ್ತಿಯನ್ನ ಪಡಿಬೇಕು. ಅವರು ಹಿಂದೆ ಮಾಡಿದಂತಹ ಪುಣ್ಯ ಕರ್ಮಗಳ ಫಲವನ್ನು ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಮುಕ್ತಿ ಪಡಿಬೇಕಾದ್ರೆ ಪುನಃ
ಮನುಷ್ಯ ಶರೀರಕ್ಕೆ ಬರಬೇಕಾಗುತ್ತೆ. ಈಗ ನಮ್ಗೆ ಅರ್ಥ ಆಗುತ್ತೆ ಈ ಮನುಷ್ಯ ಜನ್ಮ. ಹಾಗೆ ನಮಗೆ ಸಿಕ್ಕಿರುವಂತ ಅವಕಾಶ ಏನು ಅಂದ್ರೆ ಕರ್ಮವನ್ನು ಮಾಡೋದಕ್ಕೆ ಅಧಿಕಾರ ಇದೆ. ಈಗ ಇದನ್ನು ಯಾವ ರೀತಿ ಮಾಡಬೇಕು ಅದನ್ನು ನಾವು ಹಲವಾರು ವಾಕ್ಯಗಳಲ್ಲಿ ಗಮನಿಸಿದ್ವಿ. ಮೊದಲನೇದಾಗಿ ಪರಮಾತ್ಮ ಹೇಳೋದು ಯಜ್ಞ ರೂಪವಾಗಿ ನಾವು ಕರ್ಮವನ್ನು ಮಾಡಬೇಕು. ಯಾವುದೇ ಕರ್ಮ ಆಗ್ಬೋದು, ಇಂದ್ರಿಯಗಳಿಂದ ನಡೀತಾ ಇರೋದು, ಹಾಗೆ ಮನಸ್ಸಿನಿಂದ ನಡೆಯುವಂತಹ ಕರ್ಮ, ಶಾರೀರಿಕ, ಬೇರೆ ಬೇರೆ ಇತ್ಯಾದಿ ಕರ್ಮಗಳು, ಕೊಡೋದು, ತಗೊಳ್ಳೋದು, ಮತ್ತೊಂದು ಇನ್ನೊಂದು ಎಲ್ಲವನ್ನೂ ಕೂಡ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡಬೇಕು. ಸೊ ಇದನ್ನ ಯಜ್ಞ ಅಂತ ಕರೀತಾರೆ. ಕರ್ಮ ಮಾಡಬೇಕು ಸರಿ, ಯಾವ ಭಾವನೆಯಿಂದ ಮಾಡಬೇಕು? ಯಜ್ಞ ರೂಪವಾಗಿ ಕರ್ಮವನ್ನು ಮಾಡಬೇಕು. ಯಜ್ಞ ಅಂದ್ರೆ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಕರ್ಮಗಳೆಲ್ಲ ಕೂಡ ಯಜ್ಞ. ಯಾರಿಗೋ ಒಬ್ಬರಿಗೆ ಆಹಾರ ಕೊಡ್ತಾರೆ, ಆಗ ಇದು ಭಗವತ್ ಪ್ರೀತ್ಯರ್ಥಂ ಅಂತ ಹೇಳಿ ಕೃಷ್ಣಾರ್ಪಣ ಅಂತ ಹೇಳಿ ಆ ಆಹಾರವನ್ನು ಅವರಿಗೆ ಕೊಟ್ಟಾಗ ಅದೇನಾಗುತ್ತೆ? ಯಜ್ಞ. ತನಗಾಗಿ ಅಂತ ಏನು ಮಾಡಿಕೊಂಡ್ರು ಕೂಡ ಕರ್ಮ ಬಂಧನ ಆಗುತ್ತೆ. ಯಜ್ಞಾರ್ಥಾತ್ ಕರ್ಮಣ ಅನ್ಯತ್ರ ಲೋಕೋ ಅಯಂ ಕರ್ಮ ಬಂಧನ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಅಂದ್ರೆ ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು, ಎಲ್ಲ ವರ್ಣದವರು, ಎಲ್ಲ ಆಶ್ರಮದವರು, ಎಲ್ಲರಿಗೂ ಅನ್ವಯಿಸುವಂತ ವಿಚಾರ ಇದೆ. ಕರ್ಮ ಮಾಡದೆ ಯಾರು ಈ ಜಗತ್ತಿನಲ್ಲಿ ಇರೋಕ್ ಸಾಧ್ಯ ಇಲ್ಲ. ಉಸಿರಾಟ, ನೋಡೋದು, ಕೇಳೋದು, ಮತ್ತೊಂದು ಎಲ್ಲ ಕರ್ಮನೇ. ಹಾಗೆ ಪ್ರತಿಯೊಂದು ಕರ್ಮದಲ್ಲೂ ಸ್ವಲ್ಪವಾದರೂ ದೋಷ ಇದ್ದೇ ಇರುತ್ತೆ. ಕರ್ಮ ಮಾಡದೆ ಇರೋ ಹಾಗೂ ಇಲ್ಲ, ಪ್ರತಿಯೊಂದು ಕರ್ಮದಲ್ಲೂ ಸ್ವಲ್ಪ ದೋಷ ಇದೆ. ಈಗ ಕರ್ಮ ಮಾಡಿ ಕೂಡ ಮಾಡದಂತಿರಬೇಕು. ಇದನ್ನ ನಾವು ಯಜ್ಞ ರೂಪವಾಗಿ ಮಾಡಿದಾಗ ನಮಗೆ ಆ ದೋಷ ಅನ್ನೋದು ಉಂಟಾಗುವುದಿಲ್ಲ. ಅದನ್ನ ಪರಮಾತ್ಮ ಹೇಳಿದ್ದು ಯಜ್ಞ ಶೇಷ, ಭಗವಂತನಿಗೆ ಅರ್ಪಣೆ ಮಾಡಿ ಅದರಿಂದ ಏನು ಉಳಿತೋ ಅಥವಾ ಅದರಿಂದ ಏನು ಫಲ ಸಿಕ್ತೋ ಅದನ್ನ ನಾವು ಸ್ವೀಕರಿಸಿದ್ರೆ ಅದು ಅಮೃತತ್ವಕ್ಕೆ ಕಾರಣ ಆಗುತ್ತೆ. ಮುಚ್ಚಂತೆ ಸರ್ವ ಕಿಲ್ಪಿಷೈಹಿ. ಹಂತ ಹಂತವಾಗಿ ನಾವು ಹಿಂದೆ ಗಮನಿಸಿದ್ದೆಲ್ಲ ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಕರ್ಮ ಮಾಡಲೇಬೇಕು, ಯಜ್ಞ ರೂಪವಾಗಿ ಮಾಡಬೇಕು. ಇನ್ನು ಮುಖ್ಯವಾದ ಇನ್ನೊಂದು ವಿಚಾರ, ತನಗಾಗಿ ಅಂತ ಏನಾದರೂ ಕರ್ಮ ಮಾಡಿಕೊಂಡ್ರೆ ಮನುಷ್ಯ ತನ್ನ ಸುಖ, ತನ್ನ ಲಾಭ, ಸ್ವಾರ್ಥ ಅಂತ ಕರೆಯುವುದು. ಸ್ವಾರ್ಥಕ್ಕಾಗಿ ಏನಾದರೂ ಕರ್ಮ ಮಾಡಿದ್ರೆ ಅದು ಬಂಧನ, ಕರ್ಮ ಬಂಧನ. ಕರ್ಮಾನುಬಂಧಿ ಮನುಷ್ಯ ಲೋಕೆ. ಆ ಬಂಧನ ಏನ್ ಮಾಡುತ್ತೆ? ಪುನಃ ಈ ಕರ್ಮ ಲೋಕಕ್ಕೆ ಅವನನ್ನು ಎಳ್ಕೊಂಡು ಬರುತ್ತೆ. ಪುನಃ ಅವನು ಕರ್ಮ ಭೂಮಿಗೆ ಬಂದು ಕರ್ಮ ಮಾಡ್ತಾ ಇರ್ತಾನೆ. ಅಂದ್ರೆ ಮತ್ತೆ ಮತ್ತೆ ಹುಟ್ಟೋದು, ಸಾಯೋದು ಮುಂದುವರಿತಾನೇ ಇರುತ್ತೆ. ಮುಕ್ತಿ ಇಲ್ಲ. ಮುಂದಿನ ವಿಚಾರ ಏನು ನಾವು ತಿಳ್ಕೊಂಡಿದ್ದು? ಕರ್ಮದ ಸಿದ್ಧಾಂತದ ಪ್ರಕಾರ ಪರಮಾತ್ಮ ನಮಗೆ ಆದೇಶ ಕೊಡ್ತಾ ಇದ್ದಾರೆ ಹೇಗಿರಬೇಕು. ಅದನ್ನು ನಾವು ಕೆಲವು ವಾಕ್ಯಗಳನ್ನ ನಾವು ಇವತ್ತು ಅರ್ಥ ಮಾಡಿಕೊಂಡ. ಯಾರಿಗೆ ಕರ್ಮ ಸಿದ್ಧಾಂತ ಚೆನ್ನಾಗಿ ಅರ್ಥ ಆಗಿದ್ದು, ಭಗವಂತ ನಮಗೆ ಏನ್ ಹೇಳ್ತಾ ಇದ್ದಾನೆ ಇದು ಯಾರಿಗೆ ಅರ್ಥ ಆಗಿದ್ದೋ ಅವರು ನಿಜವಾಗಿ ಬುದ್ಧಿವಂತರು. ಮನುಷ್ಯರು
ಮನುಷ್ಯರು ಭಾವಿಸೋ ಹಾಗೆ ನಾವು ಬುದ್ಧಿವಂತರು ಅಂತೆಲ್ಲ ಅವರವರೇ ಅನ್ಕೊಳ್ತಾರೆ. ಭಗವಂತ ಹೇಳ್ತಾನೆ, ಯಾವಾಗ ಮನುಷ್ಯ ಬುದ್ಧಿವಂತನಾಗ್ತಾನೆ, ಕರ್ಮ ಮಾಡಿಯೂ ಮಾಡದಂತಿದ್ರೆ, ಕರ್ಮವನ್ನು ಆಚರಿಸಿಯೂ ಕೂಡ ಕರ್ಮ ಫಲ ಅವನಿಗೆ ಅಂಟಬಾರದು. ನೋಡಿ, ಇದಿಷ್ಟು ಸೂಕ್ಷ್ಮವಾದ ವಿಚಾರ. ಕರ್ಮನೂ ಮಾಡಬೇಕು, ಮಾಡದೇ ಇರೋದು ಇಲ್ಲ, ಮಾಡದೇ ಇದ್ರೆ ದೋಷ ಆಗುತ್ತೆ. ಆದ್ರೆ ಕರ್ಮ ಮಾಡಿದ ಮೇಲೆ ಅದರ ಫಲ ಅಂಟಬಾರದು. ಈ ರೀತಿಯಲ್ಲಿ ಮಾಡಬೇಕಾದ್ರೆ ಒಂದು ವಿಧಾನವನ್ನು ಭಗವಂತ ಹೇಳಿದ್ದಾನೆ. ಒಂದು, ಎಲ್ಲ ಭಕ್ತಿ ಯೋಗದ ಪ್ರಕಾರ ಆ ದೃಷ್ಟಿಯಿಂದ ನೋಡೋದಾದ್ರೆ ಎಲ್ಲ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡಬೇಕು. ಎರಡನೇದು, ಆತ್ಮವಂತನ ಕರ್ಮಾಣಿ ನಿಬದ್ಧಂತಿ ಅಂತ ಒಂದು ವಾಕ್ಯವನ್ನು ಪರಮಾತ್ಮ ಹೇಳಿದ್ದಾನೆ. ಆತ್ಮವಂತನಿಗೆ ಕರ್ಮಗಳು ಬಂಧಿಸುವುದಿಲ್ಲ. ಆತ್ಮವಂತಹ ಅಂದ್ರೆ ಆತ್ಮವಾನ್, ನೀನು ಆತ್ಮನಿಷ್ಠನಾಗು. ಇದ್ಯಾವುದೋ ತುಂಬಾ ಉನ್ನತವಾದ ವಿಚಾರ, ಇದು ಜನಸಾಮಾನ್ಯರಿಗೆ ಆಗುತ್ತಾ? ಬೇರೆ ಏನಾದರೂ ದಾರಿ ಇದೆಯಾ ಅಂದ್ರೆ ಪರಮಾತ್ಮ ಹೇಳ್ತಾನೆ, ಇಲ್ಲ, ಇದೊಂದೇ ದಾರಿ ಇರೋದು. ಯಾಕೆಂದ್ರೆ ಆತ್ಮನಿಷ್ಠನಾಗಿರೋರಿಗೆ ಕರ್ಮ ಬಂಧನ ಆಗೋದಿಲ್ಲ, ಉಳಿದವರೆಲ್ಲರನ್ನು ಕರ್ಮ ಬಂಧಿಸುತ್ತೆ. ಮತ್ತೊಂದು ವಿಚಾರ, ಸರಿ, ಕರ್ಮಭೂಮಿಯಲ್ಲಿ ಇದ್ದು ಕೂಡ ಸುಮ್ಮನೆ ಇರ್ಬೋದಾ? ನಮ್ಗೆ ಯಾಕೆ ಬೇಕು ಕರ್ಮ? ನಾವು ಸುಮ್ಮನೆ ಇಟ್ಬಿಡೋಣ. ಸಾಧ್ಯ ಇದೆಯಾ ಅಂದ್ರೆ ಪರಮಾತ್ಮ ಹೇಳ್ತಾನೆ, ಒಂದು ಅವಕಾಶ ಇದೆ. ಯಾರಿಗೆ? ಆತ್ಮನ್ಯೇವಾತ್ಮನ ತುಷ್ಟ ತಸ್ಯ ಕಾರ್ಯ ನಾ ವಿಧೀಯತೆ. ಯಾರಿಗೆ ತನ್ನಲ್ಲೇ ತಾನು ತೃಪ್ತನಾಗಿದ್ದಾನೆ, ಆತ್ಮತೃಪ್ತ, ಇಂಥದ್ದು ಬೇಕು ಅಂತಾನೆ ಅನ್ಸಲ್ಲ, ಎದುರುಚ್ಛಾಲಾಭ ಸಂತುಷ್ಟವು, ಏನು ಸಿಗುತ್ತೋ ಪ್ರಾರಬ್ಧಾನುಸಾರವಾಗಿ ಅಷ್ಟೇ, ಎಷ್ಟು ಸಿಗುತ್ತೋ ಅಷ್ಟೇ, ಇಂಥದ್ದು ಬೇಕು ಅಂತ ಬಯಸದೇ ಇರೋನು ಆತ್ಮತೃಪ್ತ, ತನ್ನಲ್ಲೇ ತಾನು ತೃಪ್ತನಾಗಿದೆ. ಬೇಕು ಅಂತ ಅನ್ಸಲ್ಲ, ಅವನು ಬೇಡ ಅಂತಾನೂ ಹೇಳಲ್ಲ, ಸಾಕಾಗಲ್ಲ ಅಂತಾನೂ ಹೇಳಲ್ಲ, ಏನು ಸಿಗುತ್ತೋ ಅಷ್ಟರಲ್ಲೇ ತೃಪ್ತನಾಗಿರ್ತಾನೆ. ಅಂಥವರನ್ನ ಆತ್ಮತೃಪ್ತರಿಗೆ, ಅಂಥವರಿಗೆ ಕರ್ಮ ಮಾಡೋ ಅಗತ್ಯ ಇಲ್ಲ. ಮನುಷ್ಯನ ಜೀವನದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸೋದೇ ಆಸೆ. ನಾವು ಹುಟ್ಟಿರೋದೇ ಆಸೆ ಪೂರೈಸ್ಕೊಳ್ಳೋಕೆ. ಇದು ಆಸೆನೇ ಪಡಬೇಡಿ ಅಂದ್ರೆ ಇನ್ನೇನ್ ಜೀವನ ಮಾಡೋದು ಅಂತ ಜನ ಭಾವಿಸ್ತಾರೆ. ಇದು ಅಜ್ಞಾನದಿಂದ ಬರುವಂತಹ ಭಾವ. ಯಾಕೆಂದ್ರೆ ಜ್ಞಾನಿಗಳಿಗೆ ಬಹಳ ಚೆನ್ನಾಗಿ ಗೊತ್ತು, ನಾವು ಈ ಜಗತ್ತಲ್ಲಿ ಹುಟ್ಟಿದ್ದೀವಿ, ಈ ಜಗತ್ತನ್ನ ಸೃಷ್ಟಿ ಮಾಡುವುದು ಈಶ್ವರ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂಚ ಜಗತ್ತು. ಎಲ್ಲವೂ ಕೂಡ ಈಶ್ವರನಿಂದ ಸೃಷ್ಟಿಯಾಗಿದೆ. ಹಾಗಾಗಿ ಈ ಲೋಕಕ್ಕೆ ಒಡೆಯ ಲೋಕೇಶ್ವರ, ಲೋಕಕ್ಕೆ ಒಡೆಯನಾಗಿರುವಂತ ಲೋಕೇಶ ಅಂದ್ರೆ ಈಶ್ವರ, ಈ ಜಗತ್ತಿಗೆ ಒಡೆಯ. ಹೀಗಿರುವಾಗ ಈ ಜಗತ್ತಿನಲ್ಲಿರೋ ಪ್ರತಿಯೊಂದು ವಸ್ತುನು ಭಗವಂತನಿದೆ ಅಂದ್ರೆ ಈಶ್ವರನಿಗೆ ಸೇರಿದೆ. ನೋಡಿ, ಇದನ್ನ ಕಾಮನ್ ಸೆನ್ಸ್ ಅಂತ ಕರಿಬೇಕು, ಸಾಮಾನ್ಯ ಜ್ಞಾನ. ಒಬ್ಬ ಮನುಷ್ಯನಿಗೆ ಈ ಜ್ಞಾನ ಇರಲೇಬೇಕು. ಈ ಜಗತ್ತಿಗೆ ಒಡೆಯ ಅಥವಾ ಈಶ್ವರ ಪರಮಾತ್ಮ, ಜಗತ್ತಲ್ಲಿರೋದೆಲ್ಲವೂ ಭಗವಂತದ್ದು. ಇದು ಅರ್ಥ ಆಯ್ತು ಅಂದ್ರೆ ಇವ್ರಿಗೆ ಕರ್ಮ ಬಂಧನ ಆಗೋದಿಲ್ಲ. ಇಷ್ಟೇನಾ ಈ ಕರ್ಮ ಸಿದ್ಧಾಂತದ ರಹಸ್ಯ ಅಂದ್ರೆ? ಇಷ್ಟೇ. ಗರುಡ ಪುರಾಣದಲ್ಲಿ ಮಹಾವಿಷ್ಣು
ಗರುಡ ದೇವರಿಗೆ ಒಂದು ಮಾತನ್ನು ಹೇಳ್ತಾರೆ, ಬಂಧನ ಮುಕ್ತಿ ಇವೆರಡೂ ಕೂಡ ಒಂದೇ ಒಂದು ಭಾವನೆಯ ಮೇಲೆ ನಿಂತಿದೆ. ಮಮ ಅಂದ್ರೆ ನನ್ನದು, ಇದು ನಂದು, ಇದೇ ಬಂಧನಕ್ಕೆ ಕಾರಣ. ಅದು ಯಾವುದಾದ್ರೂ ಆಗಲಿ, ನಾನು ಮಾಡಿದ ಕೆಲಸ, ನನ್ನ ಕೆಲಸ, ಇದಕ್ಕೆ ನನಗೆ ಫಲ ಸಿಗ್ಬೇಕು, ಮಮ ಅಂತ ಆಯ್ತು. ಇದು ಬಂಧನ. ಇದು ನಾನು ಮಾಡಿದ್ದಲ್ಲ, ಈ ಕರ್ಮಕ್ಕೂ ನನಗೂ ಸಂಬಂಧ ಇಲ್ಲ, ಇದು ಭಗವಂತನ ಶಕ್ತಿಯಿಂದ ನಡೀತಾ ಇದೆ, ನಾನು ನಿಮಿತ್ತ ಮಾತ್ರ ಅಷ್ಟೇ. ಇದು ಜ್ಞಾನ. ಮಮ ನನ್ನದಲ್ಲ. ಹಾಗೆ ಯಾವುದೇ ವಸ್ತುಗಳು ಕೂಡ ನನ್ನದಲ್ಲ. ವ್ಯಕ್ತಿಗಳು ಕೂಡ ಭಗವಂತನ ಸೃಷ್ಟಿ. ಅವ್ರ ಮೇಲೆ ನಾನು ಅಧಿಕಾರ ಚಲಾಯಿಸೋ ಹಾಗಿಲ್ಲ. ನೋಡಿ, ಮತ್ತೊಬ್ಬ ವ್ಯಕ್ತಿಯ ಮೇಲೆ ನನಗೆ ಯಾವ ಅಧಿಕಾರವೂ ಇಲ್ಲ ಅಂತ ಅರ್ಥ ಆಯ್ತು ಅಂದ್ರೆ ಅವನ ಅರ್ಥ ತಲೆನೋವು ಕಮ್ಮಿ ಆಗುತ್ತೆ. ಸಮಸ್ಯೆ ಎಲ್ಲಿದೆ ಅಂದ್ರೆ, ನಾನು ಹೇಳಿದ ಹಾಗೆ ಇನ್ನೊಬ್ರು ಕೇಳಬೇಕು. ಅದು ಮಕ್ಕಳ ವಿಚಾರ ಆಗ್ಬೋದು, ಚಿಕ್ಕವರಾಗ್ಬೋದು, ಅಥವಾ ದಂಪತಿಗಳಾಗ್ಬೋದು, ಇನ್ನೊಂದು ಯಾವುದೋ ಒಂದು ಸ್ಥಳದಲ್ಲಾಗ್ಬೋದು. ಈ ಎಲ್ಲ ಭಾವನೆಗಳು ಕೂಡ ಕರ್ಮಬಂಧನಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ಮಹಾವಿಷ್ಣು ಹೇಳಿದ್ದು ಮಮ ನನ್ನದು ಅನ್ನೋದೇ ಬಂಧನ, ಮಮ ನನ್ನದಲ್ಲ ಅನ್ನೋದೇ ಮುಕ್ತಿ. ಇಷ್ಟೇ. ಆದರೆ ಇದು ಯಾರಿಗೆ ಸತ್ವಗುಣ ಇದೆ ಅವರಿಗೆ ಇದು ಒಪ್ಪಿಗೆ ಆಗಿದೆ. ಹೌದು, ಇದು ನಿಜ. ಯಾಕೆಂದ್ರೆ ಈ ಕರ್ಮಭೂಮಿ ಅಥವಾ ಈ ಭೂಲೋಕ, ಎಲ್ಲ ಲೋಕಗಳು ಎಲ್ಲವೂ ಭಗವಂತ ಸೃಷ್ಟಿ ಮಾಡಿದ್ರಿಂದ ಇದು ಭಗವಂತದ್ದು. ಈ ಜಗತ್ತಲ್ಲಿ ನನ್ನದು ಅಂತ ಏನೂ ಇಲ್ಲ, ಇದು ಸತ್ಯ. ಆದರೆ ಮನುಷ್ಯ ಇದನ್ನು ಒಪ್ಕೊಳ್ಳಲ್ಲ. ಈ ಕಾರಣದಿಂದಲೇ ಮನುಷ್ಯನಿಗೆ ಬಹಳಷ್ಟು ದುಃಖ, ಅವನ ಜೀವನದಲ್ಲಿ ಬಹಳಷ್ಟು ಹೋರಾಟ, ಚಿಂತೆ, ಇನ್ನು ಏನೇನೋ ಸಮಸ್ಯೆಗಳು, ಬಂಧನ ಎಲ್ಲ ಅಲ್ಲಿಂದ ಶುರು. ಸತ್ಯ ಸರಳವಾಗಿದೆ, ಆದರೆ ಆ ಸತ್ಯವನ್ನು ಒಪ್ಪಬೇಕಲ್ಲ. ಕಬೀರ್ ದಾಸರು ಒಂದು ಮಾತು ಹೇಳ್ತಾರೆ, ದೇವನ ಹಾದಿಯು ಸುಲಭ, ನಿನ್ನ ನಡೆಯೇ ವಕ್ರ. ಕುಣಿಯಲು ಬಾರದ ನರ್ತಕನು ನೆಲವೇ ಡೊಂಕೆಂದ. ದೇವರ ಹಾದಿಯು ಸುಲಭ ಅಂದ್ರೆ ಭಗವಂತ ಜೀವನಕ್ಕೆ ಒಂದು ವಿಧಾನವನ್ನು ಮಾಡಿರೋದು. ನೀವು ಹೀಗೆ ಜೀವನ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಹಾಗೆ ಜೀವನ ಮಾಡಿದ್ರೆ ಜೀವನ ಬಹಳ ಸುಲಭ. ಪ್ರಶ್ನೆ ಬರಬೇಕು, ಭಗವಂತ ಯಾಕೆ ಇಷ್ಟು ಕಷ್ಟಕರವಾದ ಜೀವನ ಇಟ್ಟಿದ್ದಾನೆ ಅಂತ. ವಾಸ್ತವವಾಗಿ ಭಗವಂತ ಕಷ್ಟಕರವಾದ ಜೀವನ ಇಟ್ಟಿಲ್ಲ, ಆ ಥರ ಮಾಡಿಲ್ಲ. ಇವರು ಕಷ್ಟವನ್ನು ಮೈ ಮೇಲೆ ಹಾಕೊಂಡಿದ್ದಾರೆ. ಯಾಕೆ? ಅಜ್ಞಾನ. ತನ್ನದಲ್ಲೇ ಇರೋದನ್ನ ತನ್ನದು ಅಂತ ಹೇಳೋದು, ಮಾಡದೇ ಇರೋದನ್ನ ಮಾಡದೆ ಅಂದ್ಕೊಳ್ಳೋದು, ಬೇಡದೇ ಇರೋದನ್ನ ಬೇಕಾಗಿದೆ ಅಂದ್ಕೊಳ್ಳೋದು. ಹೀಗಿದ್ದಾಗಿ ಏನಾಗುತ್ತೆ, ಅಜ್ಞಾನದಿಂದ ಇಲ್ಲ ಸಲ್ಲದ ಕಲ್ಪನೆಗಳು, ಬಾಧೆಗಳು ಎಲ್ಲ ಹುಟ್ಕೊಂಡು. ಅದಕ್ಕೆ ಕಬೀರ್ದಾಸ್ ಹೇಳಿದ್ದು, ಈ ಜಗತ್ತಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋನು ಜಗತ್ತೇ ಸರಿ ಇಲ್ಲ ಅಂತ ಹೇಳ್ತಾರೆ. ಕುಣಿಯಲು ಬಾರದ ನರ್ತಕ ಏನ್ ಹೇಳ್ತಾನೆ ಅಂದ್ರೆ, ಇವನ್ನೆಲ್ಲ ಸೊಟ್ಟಕ್ಕಿದೆ, ನೆಲ ಅಂಟುಡೊಂಟು, ಇಲ್ಲಿ ನರ್ತನೆ ಮಾಡೋಕ್ಕಾಗಲ್ಲ. ನೃತ್ಯ ಮಾಡಬೇಕಾದ್ರೆ ನೆಲ ಸಮವಾಗಿರ್ಬೇಕು. ನೆಲ ಸಮವಾಗಿ ಇದೆ, ಇವನು ಕುಣಿಯಕ್ಕೆ ಬರಲ್ಲ ಅಷ್ಟೇ. ಇದು ಬಹಳ ಪ್ರಸಿದ್ಧವಾದ ಗಾದೆ.
ಹಾಗೆ ಜಗತ್ತು, ಭಗವಂತ ಸೃಷ್ಟಿ ಮಾಡಿರೋ ಜಗತ್ತು ಸರಿಯಾಗೇ ಇದೆ, ಹೇಗಿರ್ಬೇಕು ಹಾಗೆ ಇದೆ. ಇವ್ರಿಗೆ ಜೀವನ ಮಾಡಕ್ ಗೊತ್ತಿಲ್ಲ, ಸರಿಯಾಗಿ ಜೀವನ ಮಾಡಕ್ ಗೊತ್ತಿಲ್ಲ. ಹೇಳೋದೇನು ಅಂದ್ರೆ, ಅಯ್ಯೋ ಜಗತ್ತೇ ಸರಿ ಇಲ್ಲಪ್ಪ, ಜಗತ್ತಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಮನುಷ್ಯರು ಸರಿ ಇಲ್ಲ, ಏನೇನೋ ಸಮಸ್ಯೆಗಳು ಜಗತ್ತಲ್ಲಿ. ಸಮಸ್ಯೆಗಳಿರೋ ಜಗತ್ತಲ್ಲ, ಇವ್ರ ಮನಸ್ಸಿನಲ್ಲಿ ಅಜ್ಞಾನನೇ ಇವ್ರ ಸಮಸ್ಯೆ. ಕರ್ಮ ಸಿದ್ಧಾಂತ ಇದನ್ನೇ ಹೇಳ್ತಾ ಇರೋದು. ಭಗವದ್ಗೀತೆಯ 3ನೇ ಅಧ್ಯಾಯ 4, 5 ಮುಖ್ಯವಾಗಿ ಈ 3 ಅಧ್ಯಾಯಗಳಲ್ಲಿ ಈ ಕರ್ಮ ಸಿದ್ಧಾಂತ ಅನ್ನೋದು ಹಂತ ಹಂತವಾಗಿ ಪರಮಾತ್ಮ ಹೇಳ್ಕೊಂಡು ಬಂದಿದೆ. ಇದನ್ನ ಅರ್ಥ ಮಾಡಿಕೊಂಡು ಸರಿಯಾಗಿ ಜೀವನ ಮಾಡೋದು ಕಲಿತಿದ್ರೆ ಅದನ್ನೇನಂತಾರೆ ಜೀವನ ಕಲೆ ಅಂತ, ಆರ್ಟ್ ಆಫ್ ಲಿವಿಂಗ್ ಅಂತ ಇಂಗ್ಲಿಷಲ್ಲಿ ಹೇಳ್ಬೋದು. ಅದೊಂದು ಕಲೆ, ಜ್ಞಾನಿಗಳಿಗೆ ಅದು ಗೊತ್ತು. ಅವ್ರೇನ್ ಮಾಡ್ತಾರೆ ಈಗ ಅದನ್ನ ನೋಡೋಣ. ಮಾಡಬಾರದನ್ನು ಹೇಗೆ ಮಾಡ್ತಾ ಇದ್ದಾರೆ, ಮನುಷ್ಯನ ಸಮಸ್ಯೆಗಳಿಗೆ ಕಾರಣ ಏನು, ಕರ್ಮ ಬಂಧನಕ್ಕೆ ಕಾರಣ ಏನು, ಇವೆಲ್ಲ ಗಮನಿಸಿದ್ದಾರೆ. ಇಷ್ಟೇ ಇದು. ಹಾಗಾದ್ರೆ ಜ್ಞಾನಿಗಳು ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಕರ್ಮವನ್ನು ಆಚರಿಸ್ತಾರೆ? ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ. ಅವರು ಸದಾ ಆತ್ಮನಿಷ್ಠರಾಗಿರ್ತಾರೆ. ಆತ್ಮನಿಷ್ಠರಾಗೋದು ಅಂದ್ರೆ ಏನು? ತಾನಾಗಿರೋದೇ ಆತ್ಮನಿಷ್ಠೆ, ನಾನಾಗಿರೋದಷ್ಟೇ. ಮತ್ತೆ ಇನ್ನೇನಾಗಿರ್ತಾರೆ ನೋಡಿ, ಮಗು ಹುಟ್ಟಿದ ಮೇಲೆ ಅದಕ್ಕೊಂದು ಹೆಸರಿಟ್ರು. ಇವರೇನ್ ಅನ್ಕೊಂಡ್ರು, ಹೆಸರೇ ನಾನು. ಹೆಸರು ಇಟ್ಟಿದ್ದು ಆ ವ್ಯಕ್ತಿಗೆ, ವ್ಯಾವಹಾರಿಕ ನಾಮ ಅಷ್ಟೇ, ಅದೇ ನಾನು ಅಂದ್ಕೊಂಡು. ಆಮೇಲೆ ಸಾಮಾಜಿಕವಾಗಿ ಯಾವುದೋ ಒಂದು ಕುಲದಲ್ಲಿ ಹುಟ್ಟಿರ್ತಾರೆ, ಇದು ನನ್ನ ಕುಲ. ಅದಾದ್ಮೇಲೆ ಅವರು ಓದಿದ್ದು, ಇದು ನನ್ನ ಪದವಿ, ಅವರ ಸಂಪತ್ತು, ಇದು ನನ್ನ ಅಂತಸ್ತು. ಆಮೇಲೆ ಇವ್ರದ್ದೇ ಆದ ಕೆಲವು ಕಲ್ಪನೆಗಳಿರುತ್ತೆ. ನಾನು ಈ ಜಗತ್ತಲ್ಲಿ ಬಹಳ ಬುದ್ಧಿವಂತ, ಇದು ದೊಡ್ಡ ಸಮಸ್ಯೆ ಜಗತ್ತಲ್ಲಿ. ಭಗವಂತ ಹೇಳ್ತಾ ಇದ್ದಾನೆ, ಕರ್ಮ ಮಾಡಿಯೂ ಮಾಡದಂತಿರೋದು ಹೇಗೆ ಅಂತ ಗೊತ್ತಿರೋನೇ ಬುದ್ಧಿವಂತ, ಉಳಿದವರೆಲ್ಲ ಮೂರ್ಖರು. ಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಯಾಕೆ ಮೂಢಮತೆ ಅಂತ ಕರೆದ್ರು? ಬುದ್ಧಿಮಾನ್ ಅಂತ ಯಾಕೆ ಕರೆದಿಲ್ಲ? ಭಜ ಗೋವಿಂದ ಬುದ್ಧಿಮಾನ್ ಅಂತ. ಬುದ್ಧಿಮಾನ್ಗೆ ಹೇಳೋ ಅಗತ್ಯ ಇಲ್ಲ, ಅವನು ಗೋವಿಂದನನ್ನ ಭಜಿಸ್ತಾನೆ ಇರ್ತಾನೆ. ಮೂರ್ಖರಿಗೆ ಹೇಳ್ಬೇಕೀಗ, ನೀವು ಭಜನೆ ಮಾಡು, ಸಮಯ ವ್ಯರ್ಥ ಮಾಡಬೇಡ, ಭಜನೆ ಮಾಡು ಅಂತ ಹೇಳ್ಬೇಕು. ಯಾಕೆಂದ್ರೆ ಅವ್ರು ಭಗವಂತನ ಭಜನೆ ಮಾಡೋದು ಬಿಟ್ಟು, ಅಂದ್ರೆ ಭಗವಂತನ ಜ್ಞಾನ ಬಿಟ್ಟು ಬೇಡದೆ ಇರೋದೆಲ್ಲ ಮಾಡಬೇಕು. ಅದರಿಂದ ಅವರಿಗೆ ಸಮಸ್ಯೆ ಆಗ್ತದೆ. ಆಮೇಲೆ ಹೇಳೋದು, ಜಗತ್ ಸರಿ ಇಲ್ಲ, ಜನ ಸರಿ ಇಲ್ಲ, ನನ್ನ ಪ್ರಾರಂಭ ಸರಿ ಇಲ್ಲ, ಹಣೆ ಬರಹ ಸರಿ ಇಲ್ಲ, ಏನೇನೋ ಸರಿ ಇಲ್ಲ, ಎಲ್ಲ ಸರಿಯಾಗಿದೆಯಪ್ಪ, ನೀನು ಸ್ವಲ್ಪ ಬುದ್ಧಿವಂತನಾಗು. ಹಾಗಾಗಿ ಆತ್ಮನಿಷ್ಠನಾಗೋದು ಅಂದ್ರೆ ತಾನಾಗಿರೋದು, ತನ್ನ ಮೇಲೆ ಮಾಡ್ಕೊಂಡಿರೋ ಆರೋಪಗಳೆಲ್ಲ ಕಳಿಬೇಕು. ಅದರಲ್ಲಿ ಕರ್ತೃತ್ವ ಅನ್ನೋದು ಕೂಡ ಒಂದು ಆರೋಪ. ನಾನು ಮಾಡ್ತಾ ಇದ್ದೀನಿ. ಮಾಡ್ತಾ ಇರೋದು ಇಂದ್ರಿಯಗಳಿಗೆ ಚೈತನ್ಯ ಕೊಡ್ತಾ ಇರೋದು ಪ್ರಾಣಶಕ್ತಿ, ನೋಡ್ತಾ ಇರೋದು ಕಣ್ಣು. ಮನುಷ್ಯ ಹೇಳ್ತಾನೆ ನಾನು ನೋಡ್ತಾ ಇದ್ದೀನಿ. ಮಾತನಾಡೋದು ಬಾಯಿ, ನಾಲಿಗೆ, ನಾನು ಮಾತಾಡ್ತಾ ಇದ್ದೀನಿ. ಯೋಚನೆ ಮಾಡೋದು, ಸಂಕಲ್ಪ ಮಾಡೋದು ಮನಸ್ಸು, ಸಂಕಲ್ಪ ವಿಕಲ್ಪಾತ್ಮಕ. ಹೇಳೋದು ನಾನು ಸಂಕಲ್ಪ ಮಾಡಿದೆ. ಹೀಗೆ ಶರೀರ, ಮನಸ್ಸು, ಬುದ್ಧಿಗಳು ಏನಿದೆಯೋ ಪ್ರಕೃತಿ ಅದು ಕೆಲಸ ಮಾಡ್ತಾ ಇದೆ. ತಾನು ಆತ್ಮ ಅನ್ನೋದನ್ನ ಮರ್ತೋಗಿ ಶರೀರ, ಮನಸ್ಸು, ಇಂದ್ರಿಯಗಳು ಮಾಡೋ ಕೆಲಸ ಎಲ್ಲ ನಂದು, ನಾನು ಮಾಡ್ತಾ ಇದ್ದೀನಿ, ನನಗೆ ಗೊತ್ತು, ನಾನು ನೋಡಿದೆ, ನಾನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ.
ಹೇಳ್ತಾನೆ, ಒಂದು ವಾಕ್ಯ ಇದೆ, ಇದು ಶ್ಲೋಕ ಭಗವದ್ಗೀತೆಯಲ್ಲಿ, ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ. ಇದು ಕರ್ಮಯೋಗದಲ್ಲೇ ಬರುತ್ತಿದ್ದು. ಈ ಶ್ಲೋಕ ಕೂಡ 3ನೇ ಅಧ್ಯಾಯದಲ್ಲಿ ಬರುತ್ತದೆ. ಪ್ರಕೃತಿ ಕ್ರಿಯಮಾಣ, ಪ್ರಕೃತಿ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಗುಣೈ ಕರ್ಮಾಣಿ ಸರ್ವಶಃ, ಎಲ್ಲ ಕಡೆ ಪ್ರಕೃತಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅಹಂಕಾರ ವಿಮೂಢಾತ್ಮ, ನೋಡಿ ಮತ್ತೆ ಅಲ್ಲಿ ವಿಮೂಢ ಅಂತ ಬಂತು. ಅದಕ್ಕೆ ಶಂಕರಾಚಾರ್ಯರು ಮೂಢಬಲೆ ಅಂತ ಕರೆದಿದ್ರು. ಅಹಂಕಾರ ಇರುವಂತಹ ಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ, ನಾನು ಮಾಡಿದೆ. ಕೆಲವರು ಹೇಳ್ತಾ ಇರ್ತಾರೆ, ನಮ್ಮ ಮಕ್ಕಳನ್ನ ನಾವೇ ಸಾಕಿದ್ದು. ಭಗವದ್ಗೀತೆಯಲ್ಲಿ ಹೇಳ್ತಾ ಇದೆ, ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣ ಸೂರಸು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಜಗತ್ತಲ್ಲಿರೋ ಎಲ್ಲಾ ಜೀವರಾಶಿಗಳಿಗೂ ನಾನೇ ತಾಯಿ, ನಾನೇ ತಂದೆ. ಪಿತಾಮಹಸ್ಯ ಜಗತ್ತು ಮಾತಾ ದಾತ ಪಿತಾಮಹ. ದಾತ ಅಂದ್ರೆ ಕೊಡುವವನು, ತಾಯಿ ಕೊಡುವವನು, ಭರ್ತ ಪ್ರಭು ಎಲ್ಲ ನಾನೇನೆ. ಈ ವ್ಯಕ್ತಿ ಹೇಳ್ತಾ ಇರೋದು, ನಾನು ಈ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದು ನಾನು, ಮಕ್ಕಳನ್ನ ಸಾಕಿದ್ದು ನಾನು, ಅವರಿಗೆ ಜೀವನವನ್ನು ಕಲ್ಪಿಸಿಕೊಟ್ಟಿದ್ದು ನಾನು. ಅದಕ್ಕೆ ಅವರನ್ನ ಅಹಂಕಾರ ವಿಮೂಢಾತ್ಮ ಅಂತ ಪರಮಾತ್ಮ ಕರೆದಿದ್ದಾನೆ. ಎಲ್ಲ ಮಾಡ್ತಾ ಇರೋದು ಪರಮಾತ್ಮನ ಶಕ್ತಿ. ವ್ಯಕ್ತಿ ಹೇಳ್ತಾ ಇರೋದೇನಂದ್ರೆ ನಾನು ಮಾಡಿದೆ. ನೋಡಿ, ಕರ್ಮ ಸಿದ್ಧಾಂತದಲ್ಲಿ ಈ ವಿಚಾರ ಬಹಳ ಮುಖ್ಯ. ಈ ಕರ್ಮ ಸಿದ್ಧಾಂತ, ಜ್ಞಾನಯೋಗ ಇವೆರಡೂ ಕೂಡ ಒಂದು ರೀತಿಯಲ್ಲಿ ಒಂದೇನೆ. ಬೇರೆಯವರಿಗೆ ಜ್ಞಾನಯೋಗ ಬೇರೆ, ಕರ್ಮಯೋಗ ಬೇರೆ ಅಂತ ಅನಿಸ್ತಾ ಇರುತ್ತೆ. ನಮ್ಗೆ ವೇದಾಂತ ಎಲ್ಲ ಅಷ್ಟು ಅರ್ಥ ಆಗಲ್ಲ. ನಾವು ಕರ್ಮಯೋಗಿಗಳಪ್ಪ, ನಾವು ಸೇವೆ ಮಾಡ್ತೀವಿ. ನಮ್ಗೆ ವೇದಾಂತ ಎಲ್ಲ ಅಷ್ಟು ಗೊತ್ತಾಗಲ್ಲ, ನಾವು ಸೇವೆ ಮಾಡೋದು. ಅಲ್ಲಪ್ಪ, ನೀವು ಸೇವೆ ಮಾಡೋದಕ್ಕೆ ಸರಿಯಾದ ತಿಳುವಳಿಕೆ ಬೇಕಲ್ಲ. ಕೆಲಸ ಮಾಡಿದ್ದೆಲ್ಲ ಸೇವೆ ಆಗೋದಿಲ್ಲ. ಆ ತಿಳುವಳಿಕೆನೇ ಜ್ಞಾನಯೋಗ. ಈಗ ಮುಂದಿನ ವಿಚಾರ, ಇನ್ನೊಂದು ಲಕ್ಷಣ, ಜ್ಞಾನಿಯ ಲಕ್ಷಣ. ಮೊದಲನೇದು ಆತ್ಮನಿಷ್ಠನಾಗಿರ್ತಾನೆ ಜ್ಞಾನಿಯಾದವರು. ಕರ್ಮ ಮಾಡಿದಂತೆ ಕಾಣಿಸ್ತಾ ಇದ್ದ ಹೊರಗಡೆ, ಅವನ ಒಳಗಡೆ ಏನು ಮಾಡ್ತಾ ಇರಲ್ಲ, ನಿಶ್ಚಲನಾಗಿ ಇರ್ತಾನೆ. ಮತ್ತೊಂದು ಕರ್ಮ ಮತ್ತು ಸಾಂಖ್ಯ ಅಂದ್ರೆ ಜ್ಞಾನಯೋಗ, ಕರ್ಮ ಅನ್ನೋದು ಕರ್ಮಯೋಗ. ಇವೆರಡು ಬೇರೆ ಬೇರೆ ಅಂತ ಬಾಲಬುದ್ಧಿ, ಮಕ್ಕಳಂತೆ ತಿಳುವಳಿಕೆಯನ್ನು ಇಲ್ಲದೇ ಇರೋರು ಭಾವಿಸ್ತಾರೆ. ಆದರೆ ಜ್ಞಾನಿಗಳು ಆ ಥರ ಭಾವಿಸೋದಿಲ್ಲ. ಕರ್ಮಯೋಗ ಆಗಲಿ ಜ್ಞಾನಯೋಗ ಆಗಲಿ ಎರಡು ಒಂದೇ ಅಂತ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಆಮೇಲೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂದ ಪ್ರಮುಚ್ಯತೆ ಅಂತ ಮತ್ತೊಂದು ವಾಕ್ಯ ಪರಮಾತ್ಮ. ನಿರ್ದ್ವಂದ್ವ, ದ್ವಂದ್ವ ಅಂದ್ರೆ ಈಗ ಬೇಕು ಬೇಡ, ಲಾಭ ನಷ್ಟ, ನಂದು ನಿಂದು, ಇವ್ರ ಬೇರೆ ಅವ್ರ ಬೇರೆ, ಇವೆಲ್ಲ ದ್ವಂದ್ವಗಳು ಅಂತ. ಸುಖ ದುಃಖ, ಕಪ್ಪು ಬೆಳಕು, ರಾಗ ದ್ವೇಷ ಅಂತ ಏನೆಲ್ಲ ವಿರುದ್ಧ ಪದಗಳು ಬರುತ್ತೋ ಅವೆಲ್ಲ ದ್ವಂದ್ವ ಅಂತ ಕರೀತಾರೆ. ಜ್ಞಾನಿಗೆ ಈ ದ್ವಂದ್ವ ಇರಲ್ಲ. ಸನ್ಮಾನ ಅವಮಾನ, ಲಾಭ ನಷ್ಟ ಇದ್ಯಾವುದೂ ಇರಲ್ಲ, ಅವನಿಗೆಲ್ಲ ಒಂದೇ. ಹಾಗಾಗಿ ಸುಖಂ ಬಂಧ ಪ್ರಮುಚ್ಯತೆ, ಸುಖವಾಗಿ ಬಂಧನದಿಂದ ಬಿಡಿಸ್ಕೊಂಡ್ಬಿಡ್ತಾನಂತೆ ಜ್ಞಾನಿ. ಅಜ್ಞಾನಿ ಸಿಕ್ಕಾಕೋತಾನೆ. ಅಜ್ಞಾನಿ ಕರ್ಮ ಬಂಧನಕ್ಕೆ ಸಿಕ್ಕಾಕೊಂಡು ಮತ್ತೆ ಮತ್ತೆ ಹುಟ್ಟೋದು, ಪಾಪ ಪುಣ್ಯಗಳ ಫಲವನ್ನು ಅನುಭವಿಸೋದು, ಕಷ್ಟಪಡೋದು, ಒಂದು ಸುಖಕ್ಕೆ 100 ದುಗುಡ. ಇದುವೇ ಜಗದ ವೈಭವ. ಏನೋ ಒಂಚೂರು ಸುಖ ಸಿಗುತ್ತೆ ಅಂತ
ಎಷ್ಟೋ ಕಷ್ಟಪಡಬೇಕು. ಈ ರೀತಿಯಲ್ಲಿ ಅಜ್ಞಾನಿ ಜೀವನ ಮಾಡ್ತಾನೆ. ಆದರೆ ಜ್ಞಾನಿ ಆದವನು ದ್ವಂದ್ವಾತೀತನಾಗ್ತಾನೆ. ಉದಾಹರಣೆ ಗಮನಿಸಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಪುರಂದರದಾಸರು ಕೀರ್ತನೆಯಲ್ಲಿ ಹಾಡ್ತಾರೆ, ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ. ಗಟ್ಟಿಯಾಗಿ ಪುರಂದರ ವಿಠಲನ ನಂಬಿದವರಿಗೆ ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ ಅಂತ ಒಂದು ಅರ್ಥ. ಶಕ್ತ ಪುರಂದರ ವಿಠಲನ ಗಟ್ಟಿಯಾಗಿ ನಂಬಿದವರಿಗೆ, ಭಗವಂತನಲ್ಲಿ ದೃಢವಾದ ಭಕ್ತಿ ಇರುವವರಿಗೆ, ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆ ಇರೋರಿಗೆ ಯಾರಾದ್ರೂ ಕೊಟ್ಟರೂ ಸರಿ ಕೊಡ್ಲಿಲ್ಲ ಅಂದ್ರೂ ಸರಿ, ಪ್ರೀತಿಯಿಂದ ಮಾತನಾಡೋದು ಸರಿ, ಸರಸ ವಿರಸದಿಂದ ನುಡಿದರೇನು ನರಹರಿ ಪದ ಕಮಲವ ನಿರುತ ಭಜಿಕನಿಗೆ. ಒಳ್ಳೆ ಮಾತಾಡೋದೇನು, ಹೊರಟಾಗಿ ಮಾತಾಡೋದೇನು, ಸನ್ಮಾನ ಮಾಡೋದೇನು, ಅವಮಾನ ಮಾಡೋದೇನು, ಲಾಭ ಆಗೋದೇನು, ನಷ್ಟ ಆಗೋದೇನು, ಅವನು ಅದಕ್ಕೂ ಸಂಬಂಧವೇ ಇಲ್ಲ. ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿಯೇ. ಇಕ್ಕಿದವರಿಗುಂಟು ಜಂಬಲ್ಲಿ ಸೊಕ್ಕಿದರೇನುಂಟು, ಈ ತರ ಎಲ್ಲ ಹಾಡ್ತಾ ಬರ್ತಾರೆ. ಅಂದ್ರೆ ಜ್ಞಾನಿಗಳಿಗೆ ಇವರು ನಮ್ಮವರು, ಇವರು ಬೇರೆಯವರು, ಬೇಕು ಬೇಡ, ಮೇಲು ಕೀಳು ಯಾವುದೂ ಇರಲ್ಲ. ಸುಖಂ ಬಂಧ ಪ್ರಮುಖತೆ. ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ನಾಟ್ ಎಕ್ಸ್ಪೆಕ್ಟ್ ನಾಟ್ ಅವಾಯ್ಡ್ ಅಂತ. ಯಾವುದನ್ನು ಬಯಸಲು ಬೇಡ, ತಾನಾಗಿ ಬಂತ ಅದು ಧರ್ಮಕ್ಕೆ ಸಮ್ಮತವಾಗಿದ್ದು ಸ್ವೀಕರಿಸು. ಅಂದ್ರೆ ಬೇಕು ಅಂತಾನೂ ಇಲ್ಲ, ಬೇಡ ಅಂತಾನೂ ಇಲ್ಲ. ಏನು ಆಗ್ತಾ ಇದೆಯೋ ಅದು ಭಗವಂತನ ಇಚ್ಛೆ. ಹೀಗಿರೋರಿಗೆ ಬೇಜಾರಾಗೋದು, ದುಃಖ ಆಗೋದು, ನಿರಾಸೆ ಆಗೋದು ಯಾವುದು ಇರೋದು. ನೀವೇನಾದ್ರೂ ನಿರೀಕ್ಷೆ ಇಟ್ಕೊಂಡ್ರೆ ತಾನೇ ಈಡೇರಿಸ್ತು, ಈಡೇರಲಿಲ್ಲ ಅಂತ ಅನ್ಕೊಡೋದು. ಆ ನಿರೀಕ್ಷೆ ಯಾಕೆ ಇಟ್ಕೋತೀರಾ? ಯಾಕೆ ಇಟ್ಕೊಂಡ್ರೆ ತಪ್ಪ? ಅದಕ್ಕೆ ಪುರಂದರದಾಸರು ಇನ್ನೊಂದು ಕೀರ್ತನೆ, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯಲು. ಹರಿಚಿತ್ತ ಸತ್ಯ, ಹರಿಚಿತ್ತ ಅಂತ ಹಾಡ್ತಾರೆ. ಹರಿಚಿತ್ತ ಅಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತ ಪರಮಾತ್ಮನ ಇಚ್ಛೆ ಏನಿದೆಯೋ ಅದೇ ನಡೆಯುವುದು. ನರಚಿತ್ತಕ್ಕೆ ಬಂದದ್ದು ನಡೆಯುತ್ತಾ ಅಂದ್ರೆ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯಲು. ಲವಲೇಶ ಅಂದ್ರೆ ಒಂದು ಸ್ವಲ್ಪನೂ ನಡೆಯುತ್ತೆ. ಯಾಕೆ? ಇದು ಭಗವಂತನ ಜಗತ್ತು, ಭಗವಂತನ ನಿಯಮ, ಅವನ ಇಚ್ಛೆ, ಅದು ಹಾಗೆ ನಡೆಯುತ್ತೆ. ಯಾರು ಇದನ್ನ ತಪ್ಸಕ್ಕಾಗಲ್ಲ. ಆದರೆ ಹೇಗೆ ನಡೆಯಲ್ಲ ನಾನು ನೋಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ, ನಾನು ಅಂದ್ಕೊಂಡಿದ್ದು ಸಾಧಿಸ್ತೀನಿ. ಈಗೆಲ್ಲ ಮನುಷ್ಯ ಭಾವಿಸಿ ಅದೇನಾಗಬೇಕು ಅದು ಆಗಿರುತ್ತೆ. ಆದ್ರೆ ಅಂದ್ಕೊಳ್ಳೋದು ನಾನೇ ಮಾಡ್ತಾ ಇದ್ದೀನಿ ಅಂತ. ನಮ್ಮ ರಾಮಕೃಷ್ಣಾಶ್ರಮದ ಭಜನೆಯಲ್ಲಿ ಒಂದು ಕೀರ್ತನೆ ಇದೆ. ಅದು ವಚನವೇದದಲ್ಲಿ ಇರುವಂತಹ ಕೀರ್ತನೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದೆ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯಿದೆಂದು ತಿಳಿವರಿ ಜನರು. ಎಲ್ಲ ಪರಮಾತ್ಮನ ಇಚ್ಛೆಯಂತೆ ನಡೀತಾ ಇದೆ ಜಗತ್ತಲ್ಲಿ. ಆದ್ರೆ ಮನುಷ್ಯ ಭಾವಿಸೋದು ಏನು ಅಂದ್ರೆ ತನ್ನ ಗೈಮೆಯಿದೆಂದು ತಿಳಿವರಿ ಜನರು. ನಾನ್ ಮಾಡಿದ್ದು, ನನ್ನಿಂದೇ ಆಗಿದ್ದು ಅಂತ ತಿಳ್ಕೊಳ್ತಾರೆ. ಇದು ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡಿಕೊಂಡಿರೋ ಜ್ಞಾನಿಯ ಇನ್ನೊಂದು ಲಕ್ಷಣ. ದ್ವಂದ್ವ ಇಲ್ಲ, ಕರ್ತೃತ್ವ ಇಲ್ಲ, ಆತ್ಮನಿಷ್ಠನಾಗಿರ್ತಾನೆ. ಆತ್ಮವಂತ ನಾ ನಿಬದ್ಧಂತಿ ಕರ್ಮಾಣಿ, ಅವನಿಗೆ ಕರ್ಮ ಬಂಧನ ಇಲ್ಲ. ಇನ್ನೊಂದು ಉದಾಹರಣೆ ನಾವು ಗಮನಿಸಬಹುದು. ಸ್ವಾಮಿ ವಿವೇಕಾನಂದರ ಉದಾಹರಣೆ.
ಕಷ್ಟಪಟ್ಟರು, ಜಗತ್ತೆಲ್ಲ ಓಡಾಡಿ ಇಷ್ಟೆಲ್ಲ ಅವರಿಗೆ ಶ್ರಮ ಆಯಿತು ಅಂತ ನಾವು ಜೀವನ ಚರಿತ್ರೆ ನೋಡ್ತೀವಿ. ಎಲ್ಲ ಆದ್ಮೇಲೆ ಬೇಲೂರು ಮಠ ಸ್ಥಾಪನೆ ಆಗಿದೆ. ಅದಕ್ಕೇನು ಬೇಕು ಎಲ್ಲ ನಿಯಮಗಳು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಅನ್ನಿಸ್ತಂತೆ ಐ ಹ್ಯಾವ್ ಟು ಗೋ ಬ್ಯಾಕ್ ಅಂತ. ನನ್ನ ಕೆಲಸ ಮುಗೀತು. ನನ್ನ ಕೆಲಸ ಅಂದ್ರೆ ಏನು? ಗುರುಗಳು ಹೇಳಿದ್ರು ನೀನು ಜಗನ್ಮಾತೆಯ ಕೆಲಸವನ್ನು ಮಾಡಬೇಕು, ಅದಕ್ಕೆ ನೀನು ಹುಟ್ಟಿರೋದು ಅಂತ ಹೇಳಿದ್ರು. ಸರಿ, ಜಗನ್ಮಾತೆಯ ಕೆಲಸ ಈ ಶರೀರದಿಂದ ಆಯಿತು. ಆಮೇಲೆ ಏನ್ ಹೇಳ್ತಾರೆ? ನಾನು ನನ್ನ ನೆಲೆಗೆ ಹಿಂದಿರುಗಬೇಕು. ಚಲೋ ಮನ ನಿಜ ನಿಕೇತನೆ, ಅದನ್ನ ಹಿಂದಿಲಿ ವಿವೇಕಾನಂದರ ಸಿನಿಮಾ ತೆಗೆದಿದ್ದಾರೆ, ಅದರಲ್ಲಿ ಕೂಡ ಚೆನ್ನಾಗಿ ಹಾಡಿದ್ದಾರೆ. ಚಲೋ ಮನುಜಾರೆ ಅಪನೇ ಗರ್ಭೋ ಅಂತಾನೋ ಧರ್ಮೆ ಅಂತಾನೋ ಏನೋ ಹಾಡಿದ್ದಾರೆ. ಅಂದ್ರೆ ಮನಸ್ಸಿಗೆ ಹೇಳ್ಬೇಕಂತೆ, ಮನಸ್ಸೇ ಇದು ನಿನ್ನ ಶಾಶ್ವತವಾದ ನೆಲೆ ಅಲ್ಲ, ನಿನ್ನ ನಿಜವಾದ ನೆಲೆ ಇರೋದು ಪರಮಾತ್ಮನಲ್ಲಿ. ಇಲ್ಲಿ ನೀನೇನೋ ಕರ್ಮವನ್ನ ಆಚರಿಸಕ್ಕೆ ನಿಮಿತ್ತ ಮಾತ್ರನಾಗಿ ಬಂದಿದೆಯಾ, ಬಂದ ಕೆಲಸ ಮುಗಿತಾ ಪರಮಾತ್ಮನ ಹತ್ರ ಮತ್ತೆ ಹಿಂತಿರುಗು. ಇದು ಆ ಹಾಡಿನ ಅರ್ಥ. ಸ್ವಾಮಿ ವಿವೇಕಾನಂದರು ಎಲ್ಲ ವ್ಯವಸ್ಥೆ ಮಾಡಿದ ಮೇಲೆ ಮಠ ಎಲ್ಲ ಕಟ್ಟಿ ಆಮೇಲೆ ಒಂದ್ ಕಡೆ ಅವ್ರು ಹೇಳ್ತಾರೆ, ನಾನು ಕೇವಲ ಟ್ರಸ್ಟಿ ಅಷ್ಟೇ. ಏನ್ ಮಠ ಆಗಿದೆಯಲ್ಲ, ನಾನು ಕೇವಲ ಟ್ರಸ್ಟಿ ಅಷ್ಟೇ. ಈಗ ನನ್ನ ಎಲ್ಲ ಕರ್ತವ್ಯಗಳನ್ನ ಏನಿದೆಯೋ ಎಲ್ಲರಿಗೂ ಹಂಚಿಬಿಟ್ಟಿದ್ದೀನಿ. ಬ್ರಹ್ಮಾನಂದರನ್ನ ಮೊದಲ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಪ್ರೇಮಾನಂದರನ್ನ ಮ್ಯಾನೇಜರ್ ಮಾಡಿಬಿಡ್ತಾರೆ, ಇನ್ನೇನೋ ವ್ಯವಸ್ಥಾಪಕರನ್ನಾಗಿ ಮಾಡ್ತಾರೆ. ಯಾರಿಗೆ ಏನೇನು ಜವಾಬ್ದಾರಿ ಕೊಡ್ಬೇಕೆಲ್ಲ ಕೊಟ್ಬಿಟ್ಟು ನಾನು ಕೇವಲ ಟ್ರಸ್ಟಿ ಅಂದ್ರೆ ಕೇರ್ ಟೇಕರ್ ಅಷ್ಟೇ. ನನ್ನ ಕೆಲಸ ಮುಗೀತು. ಅವ್ರು ಪ್ರೆಸಿಡೆಂಟ್ ಆಗಿಲ್ಲ, ನಾನು ಮಾಡ್ಬೇಕಾಗಿರೋದು ಮಾಡಿದ್ರು, ಕೆಲಸ ಮುಗಿಸ್ಬಿಟ್ಟು ಕೈ ತೊಳ್ಕೊಂಡು ಹೊಟ್ಟೋದು, ಅಂಟ್ಕೊಳ್ಳಿಲ್ಲ ಕರ್ಮಕ್ಕೆ. ಅಯ್ಯೋ ಇಷ್ಟೆಲ್ಲ ಮಾಡಾದ್ಮೇಲೆ ನಾನೇ ಕುತ್ಕೊಂಡ್ಬಿಡ್ತೀನಿ ಪ್ರೆಸಿಡೆಂಟ್ ಆಗಿ, ನಾನೇ ಹೆಡ್ಡು. ಅವರೇ ಮಾಡಿರೋದಿಲ್ಲ, ಅವ್ರದೇ ಶ್ರಮ. ಆದರೆ ಅವ್ರು ಹೇಳ್ತಾರೆ, ನಾನು ಕೇವಲ ನಿಮಿತ್ತ, ನಾನು ಬರೀ ಟ್ರಸ್ಟಿ ಅಷ್ಟೇ, ಕೇರ್ ಟೇಕರ್ ಅಷ್ಟೇ, ಇನ್ನೇನು ಇಲ್ಲ, ನನ್ನ ಕೆಲಸ ಆಯಿತು, ನಾನು ಹೋಗ್ತೀನಿ, ನನ್ನ ನೆಲೆಗೆ ನಾನು ಹೋಗ್ತೀನಿ. ಕರ್ಮ ಮಾಡ್ತಾರೆ, ಅಂಟ್ಕೊಡಲ್ಲ ಜ್ಞಾನಿಗಳು. ಈ ಅಜ್ಞಾನಿಗಳು ಕರ್ಮ ಮಾಡದೇ ಇದ್ರು ಮಾಡದೆ ಅಂದ್ಕೊಂಡು ಕರ್ಮ ಬಂದರೆ ಸಿಕ್ಕಾಗ್ತದೆ. ಯಾಕೆ ಈ ತರ ಆಯ್ತು ಅಂದ್ರೆ, ಯಾರೋ ಒಂದು ತಮಾಷೆಗೆ ಒಂದು ಕತೆ ಹೇಳ್ತಾರೆ. ಅಲ್ಲಿ ಯಾರೋ ಮೊಸರನ್ನ ಇಟ್ಟಿದ್ದಂತೆ, ಕೋತಿ ಏನ್ ಮಾಡ್ತಂತೆ, ಮೊಸರನ್ನ ತಿನ್ಬಿಟ್ಟು ಮೇಕೆ ಇತ್ತಂತ, ಮೇಕೆ ಮೂತಿಗೆ ಒರೆಸ್ಬಿಡ್ತಾರೆ. ಯಜಮಾನ ಬಂದು ನೋಡ್ತಾರೆ, ಕೋತಿ ಇಲ್ಲ, ಮೊಸರನ್ನ ಖಾಲಿ ಆಗಿದೆ. ನೋಡ್ದ, ಮೇಕೆ ಇತ್ತು, ಮೇಕೆ ಮೂತಿ ಹತ್ರ ಎಲ್ಲ ಅನ್ನ ಎಲ್ಲ ಇತ್ತಲ್ಲ, ಓ ಮೇಕೆ ತಿಂದಿದೆ, ಮೇಕೆ ಹಿಡ್ಕೊಂಡು ಹೊರಟ. ಈಗ ಆಗಿರೋದು ಅದೇ, ಕರ್ಮ ಮಾಡ್ತಾ ಇರೋದು, ಚೇಷ್ಟೆ ಮಾಡ್ತಾ ಇರೋದು, ನಾನು ನಂದು ಅಹಂಕಾರ ಮಮಕಾರ ಅಂತ ಹೇಳೋದು ಮನಸ್ಸಿಗೆ. ಅದು ಆತ್ಮನನ್ನೇ ಬಂಧಿಸಿದೆಯೋ, ನಮಗೆ ಬಂಧನ ಆಗ್ಬಿಟ್ಟಿದೆಯೇನೋ ಅನ್ನೋ ತರ ನಮ್ಗೆ ಆಗ್ತಾ ಇದೆ. ಯಾರಿಗೆ ಅರ್ಥ ಆಗುತ್ತೋ ಇದೆಲ್ಲ ಮನಸ್ಸಿನ ಕಾರ್ಯ ಅಷ್ಟೇ. ನಾನು ಯಾಕೆ ಇದರ ಇನ್ವಾಲ್ವ್ ಆಗಬೇಕು? ಮಾಯೆ ತನ್ನ ಕೆಲಸ ತಾನು ಮಾಡಲಿ. ನೋಡಿ, ವಿವೇಕಾನಂದರು, ಪುರಂದರದಾಸರ ಉದಾಹರಣೆ ನಾವು ಗಮನಿಸಿದ್ವಿ. ಇವರು ಕರ್ಮಯೋಗಿಗಳು, ಜ್ಞಾನಿಗಳು, ಕರ್ಮ ಸಿದ್ಧಾಂತವನ್ನು ಅರ್ಥವರು ಮಾಡ್ತಾರೆ. ಆದರೆ ಏನು ಮಾಡದಂತೆ ನಿರ್ಲಿಪ್ತರಾಗಿ, ಇಚ್ಛೆ ಪಟ್ಟಾಗ ಅವರು ಎಲ್ಲವನ್ನ ಬಿಟ್ಟು ಹೋಗೋಕೆ ಸಿದ್ಧವಾಗಿರ್ತಾರೆ. ಇನ್ನೊಂದು ಕೀರ್ತನೆ ಇದೆ, ಕರ್ಮ ಸಿದ್ಧಾಂತಕ್ಕೆ ಅನ್ವಯಿಸೋದೆ. ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ,
ಹೇಗೆ ಬರೆದಿತ್ತೋ ಪ್ರಾಚೀನದಲ್ಲಿ. ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿಕೋದಂತೆ. ವಸತಿಕಾರನು ವಸತಿ ಕಂಡಂತೆ, ಹೊತ್ತಾರೆಂದು ಹೊರಟು ಹೋದಂತೆ. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಸಂಸಾರಿ ಪುರಂದರ ವಿಠಲ ರಾಯ. ಸಂಸಾರ ಬಂಧನ ಅಂದ್ರೆ ಕರ್ಮ ಬಂಧನ ಅಂತಾನೆ ಅದರ್ಥ. ಹೀಗೆ ಆಗ ಪ್ರಾರಂಭದಲ್ಲಿ ಹೇಳಿದಂತೆ ಮಕ್ಕಳ ಆಡಿ ಮನೆ ಕಟ್ಟಿದಂತೆ. ಮಕ್ಕಳು ಬರ್ತಾರೆ, ಆಟ ಆಡ್ತಾರೆ, ತಾಯಿ ಕರೆದ್ರೆ ಎಲ್ಲ ಆಗಾಗೆ ಬಿಟ್ಬಿಟ್ಟು ಎಲ್ಲ ಓದ್ಬಿಟ್ಟು ಹೊರಟೋಗ್ತಾರೆ. ಅವ್ರಿಗೇನು ಅದ್ರ ಮೇಲೆ ಮಮಕಾರ ಇಲ್ಲ. ಅಯ್ಯೋ ಇಷ್ಟೊತ್ತು ನಾವು ಇದನ್ನೆಲ್ಲ ಜೋಡಿಸಿದ್ವಿ ಅಂತ ಎಲ್ಲ ಬೀಳಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಮಕ್ಕಳನ್ನು ನಿರ್ಗುಣ ಅಂತ ಕರೀತಾರೆ. ದೊಡ್ಡವ್ರು ಹಾಗಲ್ಲ, ನೀವು ಇಷ್ಟೊತ್ತು ಮಾಡಿದ್ವಿ, ನಾವು ಮಾಡಿದ ಹಾಗೆ ಇಟ್ಬಿಡ್ಬೇಕು. ನಾವು ಮನೆ ಕಟ್ಟಿದ್ವಲ್ಲ, ನಮ್ಮ ಮುಂದಿನ 3-4 ತಲೆಮಾರು ಇನ್ನೂ ಹೆಚ್ಚು ಇದ್ರೂ ಒಳ್ಳೇದು, ಅವರೆಲ್ಲ ಮನೆಯಲ್ಲಿರ್ಬೇಕು. ಅವ್ರು ನೋಡ್ತಾರೆ, ಅಯ್ಯೋ ಈ ತಾತನ ಕಾಲದ ಮನೆ ಅದು ಏನ್ ಕಟ್ಟಿದಾರಪ್ಪ, ಇಷ್ಟನೇ ಇಲ್ಲ, ಚೆನ್ನಾಗಿರೋ ಮನೆಯೂ ಹೊಡೆದಾಕ್ತಾರೆ. ಈಗೆಲ್ಲ ನೋಡಿ ಜಮೀನ್ ಸಿಗೋದು ಕಷ್ಟ. ಅಯ್ಯೋ ಈ ಮನೆ ಏನು ಲೋನ್ ಕೊಡ್ತಾರೆ, ಇದ್ಯಾವುದೋ ಹಳೆ ಸ್ಟೈಲ್ ಇದೆಲ್ಲ ನಮ್ಗೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿರೋ ಮನೆ ಹೊಡೆದಾಕಿ ಅವ್ರಿಗೆ ಹಿಂಗ್ ಬೇಕು ಕಟ್ಕೋತಾರೆ. ಇವನ್ ಕನ್ಸ್ಕೊಂಡಿದ್ದ 2-3 ತಲೆಮಾರು ಆಗೋಷ್ಟು ಗಟ್ಟಿಯಾಗಿ ಕಟ್ಟಬೇಕು ಈ ಮನೆ ಆಗಿದ್ದೇನೆ. ಹಾಗೆ ಮಕ್ಕಳಾಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿಕೋದಂತೆ. ಅವ್ರ ಕೆಲಸ ಆಯ್ತು, ಅವ್ರು ಹೋದ್ರು. ಹೀಗೆ ಜ್ಞಾನಿಯಾದವನು, ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡಿರೋನು, ಕರ್ಮ ಮಾಡಿಯೂ ಮಾಡದಂತೆ ಇರ್ತಾನೆ, ಬಂಧನಕ್ಕೆ ಸಿಕ್ಕಾಕೊಳ್ತಾನೆ. ಹಾಗಾಗಿ ಅವನಿಗೆ ಚಿಂತೆ ಇಲ್ಲ. ಮತ್ತೆ ಅವನು ಕರ್ಮ ಬಂಧನದಿಂದ ಪುನಃ ಹುಟ್ಟುವಂತ ಪರಿಸ್ಥಿತಿಯೂ ಬರಲ್ಲ. ಸೊ ಇದು ಕರ್ಮ ಬಂಧನದ, ಕರ್ಮ ಸಿದ್ಧಾಂತದ ಮುಖ್ಯವಾದ ವಿಚಾರ. ಮುಂದಿದ್ದು ಯೋಗಯುಕ್ತ ನೈವ ಕಿಂಚಿತ್ ಕರೋಮೀತಿ ಯುಕ್ತ ಮನ್ಯೇತ ತತ್ವವಿದ ಅಂತ ಭಗವದ್ಗೀತೆ ಇನ್ನೊಂದು ವಾಕ್ಯ. ಯೋಗಯುಕ್ತ ಅಂದ್ರೆ ಯೋಗಿಯಾದವನು, ನೈವ ಕಿಂಚಿತ್ ಕರೋಮಿ ಇತಿ, ಅವನಿಗೇನು ಅನಿಸ್ತಾ ಇರುತ್ತೆ ಅಂದ್ರೆ ನಾನೇನು ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಹೊರಗಡೆ ನೋಡೋರಿಗೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ, ಎಷ್ಟು ಮಾಡ್ತಾ ಇದ್ದಾರೆ, ಅದು ಮಾಡಿದ್ರು ಇದು ಮಾಡಿದ್ರು. ಅವ್ರಿಗೆ ಅನಿಸ್ತಾ ಇರುತ್ತೆ ನಾನೇನು ಮಾಡ್ತಾ ಇಲ್ಲ. ಹೇಗಿದು? ಒಂದು ಉದಾಹರಣೆ ಬರುತ್ತೆ ಭಾಗವತದಲ್ಲಿ, ಇದಕ್ಕೆ ಅನ್ವಯಿಸೋ ಹಾಗೆ. ಏನು ಅಂದ್ರೆ, ವೇದವ್ಯಾಸರು ಯಮುನಾ ನದಿ ತೀರದಲ್ಲಿದ್ದಂತೆ ಗೋಪಿಕಾ ಸ್ತ್ರೀಯರು ಈ ಹಾಲು, ಬೆಣ್ಣೆ, ಮೊಸರು ಇವೆಲ್ಲ ಮಾರೋದಕ್ಕೆಲ್ಲ ಮಡಿಕೆಗಳಲ್ಲಿ ಇಟ್ಕೊಂಡು ಎಲ್ಲ ಬಂದರು. ನದಿ ತುಂಬಾ ಹರಿತಾ ಇತ್ತಂತೆ ಜೋರಾಗಿ, ದಾಟೋದಕ್ಕೆ ಆಗ್ತಾ ಇರಲಿಲ್ಲ. ವೇದವ್ಯಾಸರನ್ನ ನೋಡಿದ್ರು, ಅವ್ರ ಹತ್ರ ಬಂದು ನಮಸ್ಕಾರ ಮಾಡಿದ್ರಂತೆ. ನದಿ ತುಂಬಾ ಜೋರಾಗಿ ಹರಿತಾ ಇದೆ, ದಾಟಕ್ಕೆ ಆಗ್ತಾ ಇಲ್ಲ ಅಂತಂತೆ. ಅವ್ರು ಹೇಳಿದ್ರಂತೆ ನನಗೆ ಹಸುವಾಗಿದೆ, ಏನಾದರೂ ಕೊಡಿ ತಿನ್ನೋದಕ್ಕೆ ಅಂತ ಹೇಳಿದ್ರು. ಸರಿ, ಇವರ ತಿಂದಿದ್ದು ಸ್ವಲ್ಪ ಬೆಣ್ಣೆ, ಮೊಸರು ಅದೆಲ್ಲ ಕೊಟ್ಟರು, ಅದೆಲ್ಲ ತಿನ್ಬಿಟ್ರು. ಈಗ ವೇದವ್ಯಾಸರು ಹೇಳಿದ್ರಂತೆ, ನಾನು ನಿತ್ಯ ಉಪವಾಸಿ, ಅಂದ್ರೆ ನಾನು ಏನು ತಿಂದೇ ಇಲ್ಲ ಇದುವರೆಗೂ, ನಿತ್ಯ ಉಪವಾಸಿ ಆಗಿ ನಿಜಾನೇ ಆಗಿದ್ರೆ ಯಮುನೆ ಇಬ್ಬಾಗಾಗಿ ದಾರಿ ಬಿಡ್ಲಿ, ಗೋಪಿಕಾ ಸ್ತ್ರೀಯರು ಆ ಕಡೆ ನದಿ ದಾಟ್ಲಿ ಅಂತ ಹೇಳಿದ್ರು. ಯಮುನೆ ಇಬ್ಬಾಗ ಆಗಿತ್ತು, ಅಂದ್ರೆ ದಾರಿ ಬಿಟ್ಬಿಡ್ತು. ಗೋಪಿಕಾ ಸ್ತ್ರೀಯರಿಗೆಲ್ಲ ಆಶ್ಚರ್ಯ, ನನ್ನ ಕಣ್ಮುಂದೆನೆ ತಿಂದಿದ್ದಾರೆ, ಮತ್ತೆ ಹೇಳ್ತಾರೆ ನಿತ್ಯ ಉಪವಾಸಿ ಅಂತ ಇರಲ್ಲ, ಈ ಯಮುನೆ ಆದ್ರೂ ದಾರಿ ಬಿಟ್ಬಿಡ್ತಲ್ಲ, ಏನಿದು? ಅವ್ರಿಗೆ ಅರ್ಥ ಆಗಿಲ್ಲ. ಇದು ವೇದವ್ಯಾಸರು ಕರ್ಮ ಸಿದ್ಧಾಂತವನ್ನ ಹೀಗಿರುತ್ತೆ ನೋಡಿ, ಮಾಡಿ ಮಾಡದಂತೆ, ಇದ್ದು ಇರದಂತೆ ಇರೋದು ಹೇಗೆ ಈ ಜಗತ್ತಲ್ಲಿ? ಕರ್ಮ ಸಿದ್ಧಾಂತವನ್ನ ಅರಿತವರಿಗೆ ಇದು ಗೊತ್ತಿರುತ್ತೆ. ಇಲ್ಲದೇ ಇದ್ರೆ
ಮಾಡದೇ ಇರೋದನ್ನ ಇವ್ರು ತಲೆಯಲ್ಲಿ ಹಾಕೋತಾರೆ. ಹೇಗೆ ಅಂದ್ರೆ ಇತ್ತೀಚೆಗೆ ನಾವು ನೋಡ್ತೀವಿ ಕೆಲವು ಕಡೆ ಎಲ್ಲ ಅವ್ರು ಯಾರೋ ಮಾಡಿದ್ದನ್ನ ಇವ್ರು ಹೇಳೋದು, ನೋಡಿ ಅವ್ರು ಮಾಡಿದ ಸರಿನಾ ತಪ್ಪ, ಅವ್ರು ಮಾಡಿದ ತಪ್ಪಾಯಿತು, ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಿ ಕಾಮೆಂಟ್ ಮಾಡೋದು ಅಂತ ಕರೀತಾರೆ. ಟೀಕೆ ಟಿಪ್ಪಣಿ ಮಾಡೋದು, ಪರರ ನಿಂದೆ ಮಾಡೋದು, ಇವೆಲ್ಲ ಮಾಡೋದು. ಅವ್ರು ಯಾರೋ ತಪ್ಪು ಮಾಡಿದ್ರು, ಆ ಪಾಪದ ಫಲ ಇವ್ರಿಗೂ ಸ್ವಲ್ಪ ಬಂತು. ಯಾಕೆ? ಇವರದ್ರ ಬಗ್ಗೆ ಮಾತಾಡಿದ್ರಲ್ಲ. ಇವ್ರು ಮಾಡಿದ್ರೆ ಸಾಕಷ್ಟಿದೆ ಕರ್ಮ, ಬೇರೆಯವ್ರ ಕರ್ಮನೂ ತಲೆ ಮೇಲೆ ಹಾಕೋತಾ ಇದ್ದಾರೆ. ನೀವೇನ್ ಮಾಡಬೇಕು ಅದನ್ನ ಮಾಡದಂತೀರಿ ಅಂತ ಭಗವಂತ ಹೇಳಿದ್ರೆ, ಮಾಡದೇ ಇರೋದನ್ನೆಲ್ಲ ಬಾಯಲ್ಲಿ ಮಾತಾಡಿ ಆ ಕರ್ಮಫಲವನ್ನು ಇವರು ಸ್ವೀಕರಿಸುವ ಹಾಗಾಗಿದೆ. ಹೀಗಾಗಿ ಜ್ಞಾನ ಅನ್ನೋದು ಬಹಳ ಮುಖ್ಯ. ಇಲ್ಲದೇ ಇದ್ರೆ ಮೂಢಮತೆ, ಶಂಕರಾಚಾರ್ಯ ಹೇಳಿದಾಗೆ ಮೂಢಮತಿಗಳಾಗ್ಬಿಡ್ತಾರೆ, ಕರ್ಮ ಬಂಧನಕ್ಕೆ ಸಿಕ್ಕಾಕ್ಬಿಡ್ತಾರೆ. ಪುನರಪಿ ಜನನ ಪುನರಪಿ ಮರಣ, ಇದು ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಕಷ್ಟಪಡೋದು, ಇದೇ ಆಗುತ್ತೆ. ಮುಂದಿನ ವಿಚಾರ ಪರಮಾತ್ಮ ಹೇಳೋದು ಈ ಕರ್ಮ ಸಿದ್ಧಾಂತದ ಬಗ್ಗೆ, ಸಂಗಂ ತ್ಯಕ್ತ್ವ ಆತ್ಮಶುದ್ಧಯೇ. ಜ್ಞಾನಿಗಳು ಹೇಗೆ ಕೆಲಸ ಮಾಡ್ತಾರೆ ಅಂದ್ರೆ, ನಾನು ಮಾಡಿದೆ ಅನ್ನುವಂಥ ಅಟ್ಯಾಚ್ಮೆಂಟ್ ಇರಲ್ಲ. ಅದನ್ನೇ ವೇದವ್ಯಾಸರ ವಿಚಾರದಲ್ಲಿ ಹೇಳಿ, ನಾನು ತಿಂದೆ, ನಾನು ಮಾಡಿದೆ, ನಾನು ಹೇಳಿದೆ, ಇದು ಯಾವುದೂ ಇರಲ್ಲ. ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಸಾವಿರಾರು ಜನ ಕೆಲವೇ ನಿಮಿಷಗಳ ಉಪನ್ಯಾಸವನ್ನು ಕೇಳಿ ಮಂತ್ರಮುಗ್ಧರಾಗ್ಬಿಟ್ರು ಅಂತೆಲ್ಲ ನಾವು ನೋಡಿದ್ವಿ. ಶಿಷ್ಯರೊಮ್ಮೆ ಅವ್ರನ್ನ ಕೇಳ್ತಾರಂತೆ, ಸ್ವಾಮೀಜಿ ನೀವು ಆವಾಗ ಮಾತಾಡಿದ್ರಲ್ಲ, ಇನ್ನೊಮ್ಮೆ ಅದೇ ತರ ಮಾತಾಡಿ. ಬಹಳಷ್ಟು ಮಾತಾಡಿದ್ದಾರೆ, ಆದ್ರೆ ಆವತ್ತು ಮಾತನಾಡಿದ ವಿಚಾರ ಇತ್ತಲ್ಲ, ಅದನ್ನೇ ಮತ್ತೆ ಹೇಳಿ ಇದ್ದಾಗ ಅವ್ರು ಹೇಳ್ತಾರಂತೆ, ಆಗ ನನ್ನ ನಾಲಿಗೆ ಮೇಲೆ ಸರಸ್ವತಿ ಕುಳಿತಿದ್ದು, ಸರಸ್ವತಿಯ ಪ್ರಾರ್ಥನೆ ಮಾಡ್ತಾರೆ. ಈ ನಾಲಿಗೆಯಿಂದ ನುಡಿದಿದ್ದು ನಾನಲ್ಲ, ಸರಸ್ವತಿನೇ ನುಡಿದಿದ್ದು. ಹಾಗಾಗಿ ಜನಗಳಿಗೆ ಅದು ಅಷ್ಟು ಇಷ್ಟ ಆಯಿತು, ನಂದೇನಿಲ್ಲ ಇದು ಅಂತ ನೋಡಿ. ಇದು ಜ್ಞಾನಿಗಳ ಲಕ್ಷಣ. ಆ ಮಾತುಗಳು ನಂದಲ್ಲ, ಜಗನ್ಮಾತೆ ನುಡಿಸಿದ್ದು, ಆ ವಾಗ್ದೇವಿ ನುಡಿಸಿದ್ದು ಅಂತ ವಿವೇಕಾನಂದ ಹೇಳಿ. ಕರ್ಮ ಸಿದ್ಧಾಂತವನ್ನು ಅರ್ಥವರಿಗೆ ನಾನು ಮಾಡಿದೆ, ನಾನು ಹೀಗೆ ಮಾಡಿದೆ, ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು, ಈ ಥರ ಯಾವುದು ಅನ್ಸಲ್ಲ. ಯಾಕೆಂದ್ರೆ ಎಲ್ಲ ಭಗವಂತನ ಇಚ್ಛೆ. ನಾನು ನಿಮಿತ್ತ ಮಾತ್ರ. ಇನ್ನೊಂದು ಉದಾಹರಣೆ ಬರುತ್ತೆ. ಈ ಉದಾಹರಣೆಗಳು ಯಾಕೆ ಕೊಡೋದು ಅಂದ್ರೆ, ಇದು ಕೇವಲ ಸಿದ್ಧಾಂತ ಅಲ್ಲ, ಮಹಾತ್ಮರು ಹೀಗೆ ಬದುಕಿದ್ರು ಅಂತ ತಿಳಿಸ್ಕೊಡಕ್ಕೆ. ಇನ್ನೊಂದು ಉದಾಹರಣೆ ಯಾವುದು ಅಂದ್ರೆ, ವಿಜಯದಾಸರು. ನೀವು ಕೇಳಿದ್ರೆ ವಿಜಯದಾಸರು ಅಂತ ಹೇಳಿ ಚೀಕಲಪಲ್ಲಿ ಅಂತ ಯಾವುದೋ ಒಂದು ಆಂಧ್ರದಲ್ಲಿ ಒಂದು ಹಳ್ಳಿ ಆ ಥರ ಬರುತ್ತೆ. ಒಂದು ಅಲ್ಲಿ ಅವರಿದ್ರು, ಕಾಶಿಗೆ ಹೋಗಿ ತಪಸ್ ಮಾಡಿ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಶಿಷ್ಯರೆಲ್ಲ ಆದರು. ಮತ್ತೆ ಸೌತ್ ಇಂಡಿಯಾ ದಕ್ಷಿಣ ಭಾರತದ ಕಡೆ ಬರ್ತಾ ಇದ್ರು. ದಾರಿಯಲ್ಲಿ ಒಬ್ಬ ಆಕೆ, ಇನ್ನು ಚಿಕ್ಕ ವಯಸ್ಸು, ಗಂಡ ಸತ್ತೋಗ್ಬಿಟ್ಟಿದ್ರು. ತುಂಬಾ ದುಃಖದಿಂದ ಅಳ್ತಾ ಇದ್ದಾಳೆ. ಇವರು ಭಜನೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಓಡೋಗ್ಬಿಟ್ಟು ನಮಸ್ಕಾರ ಮಾಡಿ ಅವರು ವಿಜಯದಾಸರು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ, ಆಕೆಗೆ ಅಯ್ಯೋ ಏನಿದು ಗಂಡ ಸತ್ತೋಗಿದ್ದಾನಲ್ಲ ಅಂತ ದುಃಖದಿಂದ ಕಾಪಾಡಿ ಏನೋ ಏನೋ ಒಂದು ದುಃಖದಿಂದ ನಮಸ್ಕಾರ ಮಾಡಿದ್ರೆ ಈ ಮಹಾತ್ಮರು ಹೀಗೆ ಅಂದ್ಬಿಟ್ರಲ್ಲ. ಹಾಗೆ ಹೇಳ್ತಾರಂತೆ, ಸ್ವಾಮಿ ನಿಮ್ಮ ಮಾತು ಸುಳ್ಳಾಗಬೇಕಲ್ಲ, ಯಾಕೆ ನನ್ನ ಗಂಡ ಸತ್ತೋಗ್ಬಿಟ್ಟಿದ್ದಾನೆ ಅಂತ ನಾನು ಅಳ್ತಾ ಇದ್ರೆ ನೀವು ದೀರ್ಘ ಸುಮಂಗಲಿ ಭವ ಅಂತ ಹೇಳ್ಬಿಟ್ರಿ, ಏನ್ ಹಿಂಗಾಗಬೇಕು ನೀವು ಪಾಪ ಇಂತ ನಿಮ್ ಸುಳ್ಳು ಹೇಳಿ ದೋಷ ಬಂದ್ಬಿಡ್ತಲ್ಲ. ಆಗ ವಿಜಯದಾಸರು ಹೇಳ್ತಾರೆ, ನೋಡಮ್ಮ, ಈ ನಾಲಿಗೆಯಿಂದ ಮಾತಾಡ್ತಾ ಇರೋದು ವಿಠಲ, ನಾನಲ್ಲ. ವಿಠಲ ಹೇಳಿದ ಮಾತನ್ನ ವಿಠಲನೇ ಸತ್ಯ ಮಾಡಬೇಕು, ನನಗೇನಾಗಬೇಕಾಗಿದೆ.
ಅವನೇ ಮಾಡ್ತಾನೆ, ಸತ್ಯ ಮಾಡ್ತಾನೆ. ಈ ನಾಲಿಗೆಯಿಂದ ನುಡಿದ ಮೇಲೆ ಈ ಮಾತನ್ನ ಸತ್ಯ ಮಾಡೋದು ಅವನೇ ಕೆಲಸ, ಅವನೇ ಜವಾಬ್ದಾರಿ, ನಂದಲ್ಲ ಅಂತ. ನೋಡಿ ಎಷ್ಟು ಶ್ರದ್ಧೆ. ಅಯ್ಯೋ ಎಂತ ಕೆಲಸ ಆಗೋಯ್ತು, ಸುಳ್ಳು ಹೇಳಂಗೆ ಆಗೋಯ್ತಲ್ಲ ಅಂತ ಅನ್ಸಿಲ್ಲ ಅವ್ರಿಗೆ. ಆಶೀರ್ವಾದ ಸುಳ್ಳಾಗಬಾರ್ದು, ಸಾಧುಗಳ ಆಶೀರ್ವಾದ ಸುಳ್ಳಾಗಬಾರ್ದು. ಆಶೀರ್ವಾದ ಅಂದ್ರೆ ಏನು ಅಂದ್ರೆ ಅವ್ರ ಮಾತೇ ಆಶೀರ್ವಾದ. ಹೀಗಾಗಲಿ ಅಂತ ಹೇಳಿದ್ರೆ ಅದು ಆಶೀರ್ವಾದ ಆಗ್ಬಾರ್ದು, ಸುಳ್ಳಾಗೋಯ್ತಲ್ಲ. ಆಗ ವಿಜಯದಾಸರು ನಡಿ ಅಂತ ಹೇಳ್ತಾರೆ, ಸತ್ತೋಗಿದ್ದಾನೆ, ಅಪಮೃತ್ಯು ಆಗುತ್ತಿದೆ. ಅವರು ಆಗ ಒಂದು ಪ್ರಾಣದೇವರ ಸ್ತೋತ್ರವನ್ನ ಆಗಲೇ ರಚನೆ ಮಾಡಿ ಹಾಡ್ತಾರಂತೆ. ಅವರು ಅಪರೋಕ್ಷ ಜ್ಞಾನಿಗಳು ವಿಜಯದಾಸರು. ಪ್ರಾಣದೇವರ ಸ್ತುತಿ ಮಾಡಿದಾಗ ಪ್ರಾಣದೇವರು ಪ್ರಸನ್ನರಾಗಿ, ಅಂದ್ರೆ ಹನುಮಂತ ಅಂತ, ಮುಖ್ಯ ಪ್ರಾಣದೇವರು ಅಂದ್ರೆ ಹನುಮಂತ, ಮತ್ತೆ ಪ್ರಾಣವನ್ನ ಆ ಶರೀರದಲ್ಲಿ ತುಂಬುತ್ತಾರೆ. ಬದುಕಿದ್ದು ಸತ್ತಿದ್ದವನು ಮತ್ತೆ ಬದುಕಿ ಎದ್ದೊಳ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗಿರುತ್ತೆ, ಅಯ್ಯೋ ಯಾರು ಪವಾಡ ಪುರುಷರಪ್ಪ, ಸತ್ತೋಗಿರೋನು ಬದುಕಿಸ್ಬಿಟ್ರಲ್ಲ ಅಂತೆಲ್ಲ ನಮಸ್ಕಾರ ಮಾಡೋದು, ಹೊಗಳೋದೆಲ್ಲ. ಆಗ ವಿಜಯದಾಸರು ಮತ್ತೆ ಹೇಳ್ತಾರೆ, ನಾನೆಲ್ಲ ಮಾಡಿದ್ದು, ಈ ನಾಲಿಗೆಯಿಂದ ನುಡಿಸಿದ್ದು, ಆಶೀರ್ವಾದ ಮಾಡಿದ್ದು ವಿಠಲನೇ. ಈಗ ಅವನಿಗೆ ಪ್ರಾಣ ತುಂಬಿದ್ದು ವಿಠಲನೇ. ನಾನು ಕೇವಲ ಅವನ ದಾಸ ಅಂತ ಹೇಳಿ ಮುಂದಕ್ಕೆ. ಇದು ಅವ್ರ ಜೀವನದಲ್ಲಿ ನಡೆದ ಘಟನೆ. ಈ ತರ ಘಟನೆಗಳು ದಾಸರ ಜೀವನದಲ್ಲಿ, ಮಹಾತ್ಮರ ಜೀವನಗಳಲ್ಲಿ ಬಹಳಷ್ಟು ಕಡೆ ಬರುತ್ತೆ. ಹೇಗೆ ಜ್ಞಾನಿಗಳವರು ಕರ್ಮ ಸಿದ್ಧಾಂತವನ್ನು ತಿಳಿದವರು, ಅವರಿಗೆ ಗೊತ್ತು ನೈವ ಕಿಂಚಿತ್ ಕರೋಮೀತಿ, ನಾನೇನು ಮಾಡ್ತಾ ಇಲ್ಲ, ಎಲ್ಲ ಈ ಶರೀರದಲ್ಲಿದ್ದು ಮಾಡಿಸ್ತಾ ಇರೋದು ಪರಮಾತ್ಮ, ನಾನು ನಿಮಿತ್ತ. ಈ ಜ್ಞಾನ ಇದ್ರೇನೆ ಅವರಿಗೆ ಕರ್ಮ ಸಿದ್ಧಾಂತ ಅರ್ಥ ಆಗಿದೆ. ಅವರಿಗೆ ಕರ್ಮ ಬಂಧನ ಇಲ್ಲ. ನಾನು ಮಾಡಿದೆ ಅಂತೇಳಿ ಹೇಳ್ತಾ ಇರ್ತಾರಲ್ಲ, ಅವರಿಗೆ ಕರ್ಮ ಬಂಧನ ಆಗುತ್ತೆ. ನಂತರ ಪರಮಾತ್ಮ ಹೇಳ್ತಾನೆ, ಅಯುಕ್ತ ಕರ್ಮ ಕಾಮಕಾರೇಣ ಸಕ್ತ ನಿಬದ್ಧತೆ. ಈಗ ಬಂಧನಕ್ಕೆ ಯಾಕೆ ಸಿಕ್ಕಾಕೋತಾರೆ, ಕರ್ಮ ಬಂಧನಕ್ಕೆ ಅಂದ್ರೆ ಅಯುಕ್ತ ಅಂದ್ರೆ ಯೋಗಿ ಅಲ್ಲದವನು, ಕಾಮಕಾರೇಣ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಈ ಕೆಲಸ ಮಾಡಿದ್ರೆ ನನ್ಗೇನೋ ಸಿಗುತ್ತೆ ಲಾಭ. ಕಾಮಕಾರೇಣ ಸೇವಾ ಮನೋಭಾವ ಅಲ್ಲ, ಭಗವತ್ ಪ್ರೀತ್ಯರ್ಥ ಅಲ್ಲ, ಯಜ್ಞ ರೂಪವಾಗಿಯೂ ಅಲ್ಲ, ಆಸೆ ಇಟ್ಕೊಂಡು ಕೆಲಸ ಮಾಡ್ತಾರೆ. ಏನಾಗುತ್ತೆ ಅವನಿಗೆ ಸಕ್ತ, ಅವನಿಗೆ ಆಸಕ್ತಿ ಬರುತ್ತೆ. ನಿಬದ್ಧತೆ, ಚೆನ್ನಾಗಿ ಕರ್ಮ ಬಂಧನಕ್ಕೆ ಸಿಕ್ಕಾಕೊಂಡು, ಅಯ್ಯೋ ಎಲ್ಲ ನನ್ನ ಕರ್ಮ ಯಾಕೋ ಬಿಡಿಸ್ಕೊಳಕ್ಕೆ ಆಗ್ತಾ ಇರೋದಪ್ಪ, ಎಷ್ಟು ಮಾಡಿದ್ರೂ ತೀರ್ದು, ಕೆಲಸ ಮಾಡಿ ಮಾಡಿ ಸಾಕಾಯ್ತು ಅಂತ ಕೆಲವರೆಲ್ಲ ಅನ್ಕೋತಾ ಇರ್ತಾರೆ. ಎಷ್ಟು ಮಾಡೋದು, ಮಾಡ್ತಾನೇ ಇದ್ದೀವಿ ಚಿಕ್ಕ ವಯಸ್ಸಿಂದ, ತೀರ್ತಾನೇ ಇಲ್ವಲ್ಲ ಕರ್ತವ್ಯ ಕರ್ಮ, ಅದು ತೀರೋದು ಇಲ್ಲ. ಶರೀರ ಬಿದ್ದೋಗುತ್ತೆ, ಕರ್ಮ ತೀರಲ್ಲ. ಯಾಕಂದ್ರೆ ಮತ್ತೆ ಮುಟ್ಟಬೇಕಲ್ಲ, ಮತ್ತೆ ಮುಟ್ಟಿದಾಗ ಮತ್ತೆ ಕರ್ಮ ಮಾಡೋದು, ಮತ್ತೆ ಇನ್ನೊಂದಷ್ಟು ಕರ್ಮ ಬಂಧನ ತಲೆ ಮೇಲೆ ಹಾಕೋದು, ಮತ್ತೆ ಮುಟ್ಟೋದು, ಮತ್ತೆ ಸಾಯೋದು. ಇದೇ ಅಜ್ಞಾನಿಗಳ ವಿಧಿ. ಅದಕ್ಕೆ ಭಗವಂತ ಹೇಳ್ತಾನೆ, ಹೇಗಿರ್ಬೇಕು, ಆತ್ಮ ಸಂಸ್ಥಂ ಮನಃಕೃತ್ವ ನಾ ಕಿಂಚಿದಪಿ ಚಿಂತೆಯೇ ಅಂತ ಈ ಕರ್ಮ ಸನ್ಯಾಸ ಯೋಗ ಅದನ್ನ ಆ ವಿಚಾರ ಹೇಳಿದ್ರೆ ಪರಮಾತ್ಮ ಹೇಳ್ತಾನೆ, ಆತ್ಮನಿಷ್ಠನಾಗು, ಆತ್ಮ ಸಂಸ್ಥಂ, ನೀನಾಗಿರು. ನೀನು ಶರೀರ ಆಗಬೇಡ, ಮನಸ್ಸಾಗಬೇಡ, ಬುದ್ಧಿ ಆಗಬೇಡ, ನೀನಾಗಿರು. ಆತ್ಮನಿಷ್ಠನಾಗು. ಶರೀರ ಮನಸ್ಸಿನಿಂದ ಏನ್ ಕರ್ಮ ನಡೀತಾ ಇದೆಯೋ ಇದು ಭಗವಂತನ ಲೀಲೆ, ಭಗವಂತನ ಇಚ್ಛೆ ಅಂತ ತಿಳ್ಕೊ. ಇದೆಲ್ಲ ನಮ್ಗೆ ಅರ್ಥನೇ ಆಗ್ತಿಲ್ವಲ್ಲ, ಏನ್ ಮಾಡೋದು, ವಿಧಿ ಇಲ್ಲ, ಅರ್ಥ ಮಾಡ್ಕೊಳ್ಳೇಬೇಕು. ನಮ್ಗೆ ಕರ್ಮ ಸಿದ್ಧಾಂತ ಎಲ್ಲ ಬೇಡ, ಸುಲಭವಾಗಿ ಮುಕ್ತಿ ಆಗುವಂಥದ್ದು ಏನಾದ್ರು ಹೇಳಿ, ನಾವು ಸುಲಭವಾಗಿ ಮುಕ್ತಿ ಪಡ್ಕೊಂಡ್ಬಿಡ್ತೀವಿ. ಜಪ ಮಾಡಿ, ಸರಿ ಜಪ ಮಾಡೋದು ಯಾರು ಹೇಳೋದು, ನಾನು 1,00,000 ಜಪ ಮಾಡಿದೆ
ಅದು ಯಾವುದೋ ಒಂದು ಇದು ಬೇರೆ ಇದೆ ಈಗ ಹೊಸದಾಗಿ ಕಂಡಿಡ್ಕೊಂಡಿದ್ದಾರೆ. ಜಪಮಾಲೆ ಏನೋ ಸರಿ, ಅದು ಯಾವುದೋ ಮಿಷಿನ್ ತರ ಬೆರಳು ಹಾಕೊಂಡ್ಬಿಡೋದು, ಅದನ್ನು ಪ್ರೆಸ್ ಮಾಡ್ತಾ ಇರೋದು. ನಾನು 1000 ಮಾಡಿದೆ, 1,00,000 ಮಾಡಿದೆ. ನಾವು ಯಾವುದೋ ಒಬ್ಬರು ಭಕ್ತರ ಮನೆಗೆ ಹೋಗ್ತೀವಿ, ಅವರು ದೀಕ್ಷೆ ತಗೊಂಡು ಒಂದು 20-30 ವರ್ಷ ಆಗ್ತೀವಿ. ಅವ್ರು ಹೇಳಿದ್ರೆ ನೀವು ನಮ್ಗಿಂತ ಹಿರಿಯರು, ನಾವೇ ನಿಮ್ಗೆ ಆಶೀರ್ವಾದ. ನಾವಿನ್ನೂ 30 ವರ್ಷ ಆಗಿಲ್ಲ ದೀಕ್ಷೆ ತಗೊಂಡು, ನೀವು 30 ವರ್ಷದಿಂದ ಜಪ ಮಾಡ್ತಾ ಇದ್ದೀವಿ. ಅಯ್ಯೋ ಹಾಗೇನಿಲ್ಲ, ನಾನು ಲೆಕ್ಕ ಹಾಕಿದ್ದೆ, 1,00,000 ಜಪ ಮಾಡಿದ್ದೀನಿ ನಾನು. ಭಗವಂತನ ಜಪ ಮಾಡಿದ್ರೆ ಅದನ್ನು ಲೆಕ್ಕ ಇಟ್ಟಿದ್ದೀನಿ. ನಾನು ಮಾಡಿದೆ 1,00,000 ಜಪ ಮಾಡಿದೆ, ಹೌದಾ ಸರಿ, ಬಹಳ ಸಂತೋಷ ಅನ್ಪ, ಎಂತ ಮಹಾತ್ಮರು 1,00,000 ಜಪ ಮಾಡಿ, ಒಳ್ಳೇದು. ಆಮೇಲೆ ತಿಂಡಿ ಕೊಟ್ಟರು. ಆಮೇಲೆ ಹೇಳಿದ್ರು, ಯಾಕೋ ತುಂಬಾ ಕಾಲು ನೋವು, ತುಂಬಾ ಕಷ್ಟ ಆಗ್ತಾ ಇದೆ, ಎದ್ದೋಳೋದು ಕೂತ್ಕೊಳ್ಳೋದು, ಮಂಡಿ ನೋವು, ಡಾಕ್ಟರ್ ಆಪರೇಷನ್ ಮಾಡು ಅಂತಿದ್ದಾರೆ, ಮಾಡಿಸೋದ ಬೇಡವಾ ನನ್ನನ್ನು ಕೇಳಿದ್ರು. ನಮ್ಗೆ ಯಾಕಪ್ಪ ನೀವು 1,00,000 ಜಪ ಮಾಡಿದವರು, ನಮ್ಗಿಂತ ದೊಡ್ಡವರು, ನಮ್ಗೆ ಯಾಕೆ ಹೇಳ್ತಾ ಇದ್ದೀವಿ ಇವೆಲ್ಲ? ಅಲ್ಲ, 1,00,000 ಜಪ ಮಾಡಿದ್ಮೇಲೆ ನಿಮ್ಗೆ ನೋವು ಅವೆಲ್ಲ ಯಾಕೆ ಬರ್ಬೇಕು? ಭಗವಂತನ ಭಕ್ತರು ಏನ್ 1,00,000 ಅಂದ್ರೆ ಕಡಿಮೆನ? ಇಲ್ಲ, ಏನೋ ಈ ತರ ನೋಡಿ ಆಗ್ಬಿಟ್ಟಿದೆ. ಆಮೇಲೆ ನಮ್ಮ ಮೊಮ್ಮಗನಿಗೆ ಏನಾಯ್ತು ಅಂದ್ರೆ, ಅವನಿಗೆ ಆ ತರ ಆಗ್ಬಿಟ್ಟಿದೆ, ಈಗ ಆಗ್ಬಿಟ್ಟಿದೆ. ಭಗವಂತನ ನಾಮ ಜಪ ಮಾಡಿ ಭಕ್ತಿಯಿಂದ ಕರ್ಮಬಂಧನ ಬೆಳೆಸ್ಕೊಳ್ಳಿ, ಮುಕ್ತರಾಗಿ ಅಂತ ಗುರುಗಳು ದೀಕ್ಷೆ ಕೊಟ್ಟರೆ, ನಾನು 1,00,000 ಮಾಡಿದೆ, 1000 ಮಾಡಿದೆ, 1,000 ಮಾಡಿದೆ, ಕೋಟಿ ಮಾಡಿದೆ ಅಂತ ಲೆಕ್ಕ ಇಟ್ಕೊಂಡು ಕೂತ್ರೆ ಮತ್ತೆ ಕರ್ಮಬಂಧನನೇ. ನಾನು ಮಾಡಿದೆ ಅಂತ ಹೇಳ್ಬೇಡಿ. ಬಸವಣ್ಣವರು ಹೇಳ್ತಾರೆ, ಮಾಡಿದೆ ಎಂಬುದು ಮನದಲ್ಲಿ ಹೊಳೆದರೆ, ನೀಡಿದೆ ಎಂಬುದು ನಿಜದಲ್ಲಿ ತಿಳಿದರೆ, ಏಡಿಸಿ ಕಾಡಿದ್ದು ಶಿವನ ಡಂಗೂರ ಅಂದ್ರೆ ಭಯ. ಮಾಡಿದೆ ನಿನ್ನದಿರ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡುವ ನೀಡುವ ನಿಜಗುಣ ಉಳ್ಳವರ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಅದರ್ಥ ಇದೆ, ಕರ್ಮ ಸಿದ್ಧಾಂತನೇ ಅವರು ಹೇಳಿದ್ದು. ಮಾಡಿ ಕೆಟ್ಟರು ಮನವನ್ನರಿಯದೆ, ನೀಡಿ ಕೆಟ್ಟರು ನಿಜವ ತಿಳಿಯದೆ. ನಾವು ಮಾಡಿದ್ವಿ, ನಾವು ನೀಡಿದ್ವಿ, ದುಃಖ ನೋಡಿದ್ರೆ ಹಾಗೆ ಇದೆ, ನೋವು ಹಾಗೆ ಇದೆ. ನೀವು ಮಾಡಿದ್ಮೇಲೆ ಆ ಪುಣ್ಯ ಬಲದಿಂದ ನಿಮಗೆ ಮುಕ್ತಿ ಸಿಗ್ಬೇಕಾಗಿತ್ತಲ್ಲ. ಅದಕ್ಕೆ ಕರ್ಮ ಸಿದ್ಧಾಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅರ್ಥ ಆಗುತ್ತೆ ಅಂದ್ರೆ, ಅದನ್ನು ಕೂಡ ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ಸರಳತೆ, ಮನಸ್ಸನ್ನು ಸರಳವಾಗಿಟ್ಕೊಳ್ಳಿ, ಸಿಂಪ್ಲಿಸಿಟಿ. ನಾನು ಮಹಾ ಬುದ್ಧಿವಂತ, ನಾನು ಮಹಾ ಮೇಧಾವಿ, ನಾನು ತುಂಬಾ ಮಾಡಿದ್ದೀನಿ, ತುಂಬಾ ನನಗೇನೇನೋ ಗೊತ್ತು, ಇದು ಯಾವುದೂ ಉದ್ಯೋಗಕ್ಕೆ ಬರಲ್ಲ. ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ, ನನಗೇನೂ ಗೊತ್ತಿಲ್ಲ ಅಂದ್ಕೊಂಡು ಮಗು ತರ ಆರಾಮಾಗಿರ್ತಾರೆ. ಏನೂ ಗೊತ್ತಿಲ್ಲದೆ ಇರೋರಿಗೆ ಮುಕ್ತಿ, ನನಗೇನೋ ಗೊತ್ತು ಅಂದ್ಕೊಂಡಿರೋರು ಬಂಧನ. ನೋಡಿ, ಮತ್ತೆ ಇಲ್ಲಿ ಕೂಡ ಇಷ್ಟು ಸೂಕ್ಷ್ಮ ಇದೆ. ಆದರೆ ಸರಳತೆ, ಸರಳ ಚಿತ್ತನಾಗಬೇಕು. ನಾವು ಅಧ್ಯಾತ್ಮ ಸಾಧನೆ ಮಾಡ್ತಾ ಇರೋದು ದೊಡ್ಡವರಾಗೋದಕ್ಕಂತೂ ಅಲ್ಲ, ಚಿಕ್ಕವರಾಗಬೇಕೆ. ಈ ದೊಡ್ಡವರಾಗಿನೇ ಈ ಸಮಸ್ಯೆಗಳೆಲ್ಲ ಬಂದಿದೆ. ದೊಡ್ಡವರು ಅಂದ್ಕೊಂಡು ದಡ್ಡತನ ಮಾಡಿ ದೊಡ್ಡ ಕರ್ಮಗಳನ್ನೆಲ್ಲ ತಲೆ ಮೇಲೆ ಹಾಕೊಂಡು ಪಡಬಾರದ ಬಾಧೆ ಪಡ್ತಾ ಇದ್ದಾರೆ. ಈಗ ನನಗಿಂತ ಕಿರಿಯರಿಲ್ಲ, ನಾವು ಚಿಕ್ಕವರಾಗ್ತಾ ಬರಬೇಕು. ನಮ್ಗೇನು ಗೊತ್ತಿಲ್ಲಪ್ಪ, ನಾವೇನು ಮಾಡ್ತಾ ಇಲ್ಲ, ನಮ್ದು ಅಂತ ಏನೂ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ, ನಮ್ದು ಅಂತ ಏನೂ ಇಲ್ಲ, ನನಗೇನು ಗೊತ್ತಿಲ್ಲ, ಏನು ಮಾಡ್ತಾ ಇಲ್ಲ. ನಾನು ಭಗವಂತ ನನಗೆ ಹೇಗೆ ಇಟ್ಟಿದ್ದಾನೋ ಹಾಗಿದ್ದೀನಿ. ಶರೀರದಿಂದ ಏನು ಮಾಡಿಸ್ತಾ ಇದ್ದಾನೋ ಮಾಡ್ತಾ ಇದ್ದೀನಿ, ಏನು ನುಡಿಸ್ತಾ ಇದ್ದಾನೋ ನುಡಿತಾ ಇದ್ದೀನಿ. ಇಷ್ಟೇ, ನಾನು ನಿಮಿತ್ತ ಮಾತ್ರ ಅಂತ ತಿಳ್ಕೊಂಡ್ಬಿಟ್ರೆ ಮುಕ್ತಿ. ವಿಜಯದಾಸರು ನೋಡಿ ಏನ್ ಮಾಡಿದ್ರು, ವಿವೇಕಾನಂದರು ಏನ್ ಹೇಳಿದ್ರು, ಇವರು ಮುಕ್ತರು, ಕರ್ಮಬಂಧನ ಸಿಕ್ಕಾಕೊಡಲ್ಲ. ಈ ಸಣ್ಣ ಪುಟ್ಟ ಕೆಲಸ ಮಾಡಿಬಿಟ್ಟು ನಾನ್ ಮಾಡಿದೆ ಅಂತ ಸಿಕ್ಕಾಕೊಡ. ಕರ್ಮ ಸಿದ್ಧಾಂತ ನೋಡಕ್ಕೆ ಸರಳವಾಗಿದೆ, ಕೆಲವು ಸರಿ ಯಾಕೋ ಅರ್ಥ ಆಗಲ್ಲ ಅನ್ಸುತ್ತೆ. ಆದರೆ ಒಂದಲ್ಲ, ಎರಡಲ್ಲ, 10 ಸರಿಯಾದರೂ ಓದಿ
ವಿಚಾರ ಮಾಡಿ ಅರ್ಥ ಮಾಡ್ಕೊಳ್ಳೇಬೇಕು. ಆಗಲೇ ನಮಗೆ ಕರ್ಮ ಬಂಧನದಿಂದ ಮುಕ್ತಿ. ಮತ್ತೆ ಮತ್ತೆ ಹುಟ್ಟೋದು, ಸಾಯೋದು, ಈ ಎಲ್ಲ ಸಮಸ್ಯೆಗಳು ಶಾಶ್ವತವಾಗಿ ನಿವಾರಣೆ. ಸೊ ಇವತ್ತಿನ ಈ ಒಂದು ವರ್ಷದ ಚಾತುರ್ಮಾಸ್ಯದಲ್ಲಿ ಯಾವ ವಿಚಾರ ಅಂತ ಕೇಳಿದಾಗ, ಭಗವದ್ಗೀತೆ ಒಂದು 5-6 ವರ್ಷದ ಹಿಂದೆ ಬಂದಾಗ ಹೇಳಿದ್ವಿ. ಆದರೆ ಸ್ವಲ್ಪ ಆಳವಾಗಿ ಅದರ ಬಗ್ಗೆ ಹೇಳಬೇಕು. ನಾವು ಬಹಳಷ್ಟು ಕಡೆ ಓಡಾಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ, ಹೋಗಿ ಹೋಗಿ ಸಿಕ್ಕಾಕೋತಾರೆ ಕರ್ಮಕ್ಕೆ. ಅದೇನೋ ಒಂದು ಗಾದೆ ಹೇಳ್ತಾರೆ, ಹಗಲಲ್ಲಿ ಗಂಟು ಬಾವಿಗೆ ಇರಡಲ್ಲೇ ಹೋಗಿದ್ರನು ಹಾಗಾಗ್ತದೆ. ಯಾಕೆ ಆ ಥರ ಆಗುತ್ತೆ? ಜಾಗೃತಿ, ಎಚ್ಚರಿಕೆ ಇರಬೇಕು. ಏನಾದರೂ ಮಾತನಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು, ಏನಾದ್ರು ಮಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು. ಆ ಜಾಗೃತಿ ಜ್ಞಾನ ಬಂದಾಗ ಬರುತ್ತೆ. ಹಾಗಾಗಿ ಜ್ಞಾನಿಗಳಾಗಬೇಕು. ಭಗವಂತನ ಕೃಪೆಯಿಂದ ಜ್ಞಾನವನ್ನು ಪಡ್ಕೋಬೇಕು. ಕರ್ಮ ಸಿದ್ಧಾಂತ ಅನ್ನೋದು ಒಂದು ಜ್ಞಾನನೇ, ಬಹಳ ಮುಖ್ಯವಾದ ಒಂದು ತಿಳುವಳಿಕೆ. ಈಗ ಜ್ಞಾನಿಗಳು ಅಂತರಂಗ ಜೀವನವನ್ನು ಮಾಡ್ತಾರೆ, ಕರ್ಮ ಸಿದ್ಧಾಂತವನ್ನು ಅರಿತು ಮಾಡದಂತೆ ಇರ್ತಾರೆ, ಜೀವನ್ ಮುಕ್ತರಾಗ್ತಾರೆ. ನಮ್ಮೆಲ್ಲರ ಗುರಿ ಜೀವನ್ ಮುಕ್ತಿ. ಸತ್ಸಂಗ ಮೊದಲು. ಯಾಕೆ ಸತ್ಸಂಗ? ನಿಸ್ಸಂಗ, ವೈರಾಗ್ಯ. ಸತ್ಸಂಗತ್ವೇ ನಿಸ್ಸಂಗತ್ವ, ವೈರಾಗ್ಯ ಬರಬೇಕು. ನಿಸ್ಸಂಗತ್ವೇ ನಿರ್ಮೋಹತ್ವ, ಮೋಹನಾಶ ಆಗಬೇಕು. ಈ ಮೋಹನಾಶನೇ ನಾನು ಮಾಡಿದೆ ನಂದು, ಇದೆಲ್ಲ ಮೋಹನಾಶ ಆಗಬೇಕು. ನಿರ್ಮೋಹತ್ವೇ ನಿಶ್ಚಲ ತತ್ವ. ನಿಶ್ಚಲ ತತ್ವ ಅಂದ್ರೆ ದೃಢ, ನಂದೇನು ಇಲ್ಲಪ್ಪ, ಎಲ್ಲ ಭಗವಂತದ್ದು, ಇದೇ ನಿಶ್ಚಲ ತತ್ವ. ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಇದು ನಾವೆಲ್ಲ ಕೇಳಿರ್ತೀವಿ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕರ್ಮ ಸಿದ್ಧಾಂತ ಇಲ್ಲಿಗೂ ಕೂಡ ರಿಲೇಟ್ ಆಗುತ್ತೆ. ವಿವೇಕಾನಂದರ ಒಂದು ವಾಕ್ಯವನ್ನು ಹೇಳಿ ಇಲ್ಲಿಗೆ ಇದನ್ನ ಮುಕ್ತಾಯ ಮಾಡೋಣ. ಸ್ವಾಮಿ ವಿವೇಕಾನಂದರು ಬಹಳಷ್ಟು ಅವರ ಜೀವನದ ಧ್ಯೇಯವನ್ನ ಮಾಡಿ, ಕರ್ಮವನ್ನೆಲ್ಲ ಮಾಡಿ ಕೊನೆಗೆ ಹೇಳ್ತಾರೆ, ಓ ಜೀವ, ನಿನ್ನ ಆತ್ಮವೇ ಶಾಂತ ಚಿತ್ತನಾಗು, ಶಾಂತನಾಗು. ಲೆಟರ್ಸ್ ಆಫ್ ವಿವೇಕಾನಂದದಲ್ಲಿ ಬರುತ್ತೆ ವಿಚಾರ. ಶಾಂತನಾಗು. ಈ ಜೀವನದಲ್ಲಿ ಏನೂ ಇಲ್ಲ, ಯಾಕೆ ಸುಮ್ಮನೆ ಅಲಿತಾ ಇದೆಯಾ? ಈಗ ಆಗಲೇ ಸಂಜೆಯಾಗುತ್ತಿದೆ, ಮನೆಯನ್ನು ಸೇರಲು ಸಮಯವಾಗುತ್ತಿದೆ, ಮತ್ತೆ ನಮ್ಮ ಮನೆಗೆ ಹಿಂತಿರುಗಬೇಕಾಗಿದೆ. ಮನೆ ಅಂದ್ರೇನು? ನಮ್ಮ ನಿಜವಾದ ನೆಲೆ. ಸಂಜೆ ಆಗ್ತಾ ಇದೆ ಅಂದ್ರೆ ವಯಸ್ಸಾಗ್ತಾ ಇದೆ, ಜೀವನದ ಸಂಧ್ಯಾಕಾಲದ ಕಡೆ ಬರ್ತಾ ಇದೆ. ಈಗ ಇಲ್ಲಿ ಬಂದ ಮೇಲೆ ಈ ಜೀವನ ಅನ್ನೋದು ಸಂತೆ ತರ. ಇಲ್ಲಿ ಬಂದ್ವಿ, ಏನೋ ಇತ್ತು, ಕಳ್ಕೋಬೇಕಾಗಿತ್ತು, ಏನೋ ಆಗ್ಬೇಕಾಗಿತ್ತು, ಆಯ್ತು. ಈಗ ನಾವು ಮತ್ತೆ ಹಿಂತಿರುಗಬೇಕು. ಇಲ್ಲೇ ಇರಬೇಕು ಅಂದ್ಕೊಳ್ಳೋದು ಸರಿಯಲ್ಲ. ಈಗ ಬಂದ್ವಿ, ಮತ್ತೆ ಹಿಂತಿರುಗಬೇಕು. ಈ ಒಂದು ವಿಚಾರವನ್ನ ಮತ್ತೆ ಹೇಳ್ತಾರೆ. ಆ ಹಿಂತಿರುಗಬೇಕು ಅನ್ನೋ ಕಾತುರತೆ ಇರಬೇಕು. ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಎನ್ನುವುದು ಗೊತ್ತಾಗಿರುತ್ತೆ. ಇಲ್ಲಿ ಬಂದಿರೋದು ಸ್ವಲ್ಪ ಕಾಲ ಇರುತ್ತೆ. ಸ್ವಲ್ಪ ಕಾಲ ಅಂದ್ರೆ ಏನು? 100 ವರ್ಷ. ಶತಾಯುಷ್ಮಾನ್ ಭವತಿ ಅಂತೇನೋ ಆಶೀರ್ವಾದ ಮಾಡ್ತಾರೆ. 100 ವರ್ಷ ಅಂದ್ರೆ ಎಲ್ಲರೂ ಖುಷಿ, 100 ವರ್ಷ ಚೆನ್ನಾಗಿರ್ಬೋದು. ಏನ್ ಚೆನ್ನಾಗಿರೋದು ಏನೋ ಅವ್ರಿಗೆ. 100 ವರ್ಷ ಏನೋ ನೋಡ್ತಾ ನೋಡ್ತಾ ಬಂದ್ಬಿಡುತ್ತೆ, ಅದೇನು ದೊಡ್ಡದಲ್ಲ. ಆಮೇಲೆ ಏನ್ ಮಾಡೋದು? ಆಮೇಲೆ ಆದ್ರೂ ಹೋಗ್ಲೇಬೇಕಾ? ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಮಾನಸಿಕವಾಗಿ. ಕರ್ಮ ಬಂಧನ ಮಾಡಿ, ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳದ ಹಾಗೆ ಮುಕ್ತನಾಗಿರ್ಬೇಕು. ಭಗವಂತ ಕರೆದಾಗ ಭಗವಂತನ ಕಡೆ ಹೋಗೋಕೆ ಸಿದ್ಧವಾಗಿರ್ಬೇಕು. ಇದು ಮಹಾತ್ಮರು ನಮಗೆ ತೋರಿಸಿಕೊಟ್ಟಿರುವಂತಹ ಆದರ್ಶ ಜೀವನ. ಇಂತಹ ಆದರ್ಶ ಜೀವನಕ್ಕೆ ಭಗವದ್ಗೀತೆಯಲ್ಲಿರುವಂತಹ ಕರ್ಮ ಸಿದ್ಧಾಂತ
ಅಥವಾ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಇವೆಲ್ಲ ಕೂಡ ಸಹಾಯಕ್ಕೆ ಬರುತ್ತೆ. ಎಲ್ಲರೂ ಕೂಡ ಪರಮಾತ್ಮನ ಕೃಪೆಯಿಂದ ಯೋಗ ಜೀವನ ಅನ್ನುವಂಥದ್ದು ಪ್ರಾಪ್ತವಾಗಿ ಎಲ್ಲರಿಗೂ ಒಳ್ಳೆಯದಾಗಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು ಮತ್ತು ಭಕ್ತರಿಗೆ ನಮಸ್ಕಾರ. ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯದ ದಿನಾಚರಣೆಯ ಶುಭಾಶಯಗಳು. ಪೂಜ್ಯರಿಂದ ನಾವು ಕಳೆದ 5 ದಿವಸಗಳಿಂದ ಬೆಳಗ್ಗೆ ಧ್ಯಾನ, ಅದರ ಅವಶ್ಯಕತೆ, ಅದರಿಂದ ನಮಗೆ ಆಗುವ ಲಾಭಗಳು ಮತ್ತು ಸಂಜೆ ಕರ್ಮ ಸಿದ್ಧಾಂತ ಎಂಬ ವಿಷಯ ಕುರಿತು ಪ್ರವಚನ ಕೇಳಿದ್ದೀವಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರ್ಮ ಸಿದ್ಧಾಂತದ ಬಗ್ಗೆ ಸಾಧಕರು ಗ್ರಹಿಸಬೇಕಾದ ಅಮೂಲ್ಯ ಉಪದೇಶಗಳನ್ನು ಪೂಜ್ಯರು ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಪ್ರಕೃತಿ ಸಹಜವಾಗಿ ನಮ್ಮಿಂದ ನಡೆಯೋದು ಕ್ರಿಯೆ, ಗುಣಗಳ ಪ್ರಭಾವದಿಂದ ನಮ್ಮ ಭಾವನೆಗಳ ಅನುಸಾರವಾಗಿ ನಡೆಯೋದು ಕರ್ಮ. ಹೀಗಾಗಿ 100 ಸಾಧಕರು ಒಂದೇ ಕರ್ಮವನ್ನು ಮಾಡಿದರೂ ಅವರಿಗೆ ಬೇರೆ ಬೇರೆ ಫಲ ಸಿಗುತ್ತೆ. ದುಃಖ ನಿವೃತ್ತಿ, ಆನಂದ ಪ್ರಾಪ್ತಿಯನ್ನು ಎಲ್ಲರೂ ಬಯಸಿ ಕರ್ಮ ಮಾಡಿದರೂ ಅವರಿಗೆ ಸಿಗೋ ಫಲ ಅವರವರ ಭಾವನೆಗಳಿಗೆ ತಕ್ಕಂತೆ ಸಿಗುತ್ತೆ. ಆದರೆ ಜಗತ್ತಿನಲ್ಲಿ 90% ಭಾಗ ಬೇರೆಯವರನ್ನು ಅನುಕರಣೆ ಮಾಡೋದೇ ಒಂದು ವಿಪರ್ಯಾಸ. ಪ್ರಾರಬ್ಧ ಫಲವಾಗಿ ನಮ್ಮ ಪಾಲಿಗೆ ಒದಗಿ ಬಂದದ್ದನ್ನು ಸ್ವಧರ್ಮ ಎಂದು ತಿಳಿದು ಫಲಾಪೇಕ್ಷೆ ಇಲ್ಲದೆ ಮಾಡೋದು ನಮ್ಮ ಕರ್ತವ್ಯವಾಗಬೇಕು. ಶರೀರ, ಮನಸ್ಸು, ಬುದ್ಧಿ, ಅವಕಾಶ ಭಗವಂತ ಕೊಟ್ಟಾಗ ನಮ್ಮ ಕರ್ತವ್ಯಗಳನ್ನು ಸೇವೆಯನ್ನು ಭಾವಿಸಿ ಮಾಡಿದರೆ ಅದರಿಂದ ನಮಗೆ ನೆಮ್ಮದಿ ಸಿಗುತ್ತೆ. ಸದ್ಗುರುವಿನ ಉಪದೇಶ ಪಡೆದು ಅವರ ಆದೇಶದಂತೆ ಸಮರ್ಪಣಾ ಭಾವದಿಂದ ಮಾಡಿದ ಕರ್ಮ ಯಜ್ಞವಾಗುತ್ತೆ. ನಮ್ಮ ಅಂತರಂಗದಲ್ಲಿ ನಡೆಯುವ ಎಲ್ಲ ಯೋಚನೆಗಳು ಭಗವಂತನಿಗೆ ಗ್ರಹಿಸಬಲ್ಲವು. ಯಜ್ಞದಿಂದ ಪುಣ್ಯವನ್ನು ಗಳಿಸಿ ನಮ್ಮ ಇಷ್ಟಾರ್ಥಗಳನ್ನು ಪಡೆಯಬಹುದು. ಅನಾವಶ್ಯಕ ಯೋಚನೆಗಳು ದೂರವಿರಲು ಸದಾ ಭಗವನಾಮ ಸ್ಮರಣೆ, ಜಪ, ಧ್ಯಾನ ನಮಗೆ ಸಹಾಯಕವಾಗಿರುತ್ತದೆ. ನಮ್ಮ ಜನ್ಮ ಭೋಗಕ್ಕೋಸ್ಕರ ಅಲ್ಲ, ಯೋಗಕ್ಕೋಸ್ಕರ ಒದಗಿ ಬಂದಿದೆ ಎಂದು ತಿಳಿಯಬೇಕು. ನಮ್ಮ ಮಕ್ಕಳು ಆರೋಗ್ಯವಂತರು, ಯೋಗವಂತರು ಆಗಬೇಕೆಂದು ನಾವು ಬಯಸಿದರೆ ಅವರನ್ನು ದೇವಸ್ಥಾನ, ಮಠಗಳಿಗೆ ಕರೆತಂದು ಅಲ್ಲಿ ಗುರುಗಳ ಉಪದೇಶ ಮತ್ತು ಸೇವೆಯನ್ನು ಮಾಡಲು ಪ್ರೋತ್ಸಾಹಿಸಬೇಕು. ಲೌಕಿಕ ವಿದ್ಯೆಗಿಂತಲೂ ಆಧ್ಯಾತ್ಮ ವಿದ್ಯೆಗೆ ಹೆಚ್ಚು ಮಹತ್ವ ಕೊಡಬೇಕು. ಅದರಿಂದ ನಮಗೆ ಶಾಂತಿ, ನೆಮ್ಮದಿ, ಪರಿಸ್ಥಿತಿಗಳನ್ನು ಎದುರಿಸಲು ಸಾಮರ್ಥ್ಯ, ಪರಿಸರದೊಂದಿಗೆ ಹೊಂದಿಕೊಳ್ಳುವ ಮತ್ತು ಸಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಉಂಟು ಮಾಡುತ್ತದೆ. ಪೂಜ್ಯರಿಂದ ನಡೆದ ಈ 5 ದಿವಸಗಳ ಆಶೀರ್ವಚನಗಳು ನಮ್ಮನ್ನು ಪುನೀತರನ್ನಾಗಿ ಮಾಡಿಸಿದೆ. ದಿವ್ಯದ ಅನುಭವವನ್ನು ನಮ್ಮ ಸೊತ್ತಾಗಿದೆ. ಪೂಜ್ಯರಿಗೆ ಅನೇಕ ಧನ್ಯವಾದಗಳು. ಕೇಂದ್ರದ ಪರವಾಗಿ ಭಕ್ತಿಪೂರ್ವಕ ಫಲಪುಷ್ಪ ಕಾಣಿಕೆಯನ್ನು ಶ್ರೀ ನೀಲಪ್ರಸಾದ್ ಕೊಡಬೇಕಂತ ಹೇಳಿ ವಿನಂತಿಸಿಕೊಳ್ತೀನಿ.